ಹಾಯ್ ಗೆಳೆಯರೆ, ನಿಮಗೆ CDL ಚಲುವ ಧ್ವನಿ ಲೋಕಕ್ಕೆ ಸ್ವಾಗತ. ಇವತ್ ನಾವು ನೋಡೋ ಮೂವಿ 2016 ರಿಲೀಸ್ ಆದ ಸ್ಟೀಲ್ ಪ್ರೊಮೆಥೆ ಅನ್ನೋ ಸ್ಪ್ಯಾನಿಷ್ ಥ್ರಿಲ್ಲರ್ ಮೂವಿನ. ಈ ಮೂವಿಯ ಕತೆ ಏನಂದ್ರೆ, ಇದೊಂದು ಬ್ಯಾಂಕ್ ರಾಬರಿ ಸ್ಟೋರಿ. ಒಂದು ಗುಂಪು ಬ್ಯಾಂಕ್ ನ ಕೊಳ್ಳೆ ಹೊಡೆಯಲು ಬ್ಯಾಂಕ್ ಗೆ ನುಗ್ತಾರೆ. ಅದಾದ್ಮೇಲೆ ಅಲ್ಲಿ ನಡೆಯುವ ಟ್ವಿಸ್ಟ್ ಅಂಡ್ ಟರ್ನ್ಸ್, ಹಂಗೆ ಅವರು ಏನ ಕೊಳ್ಳೆ ಹೊಡಿತಾರೆ, ನೆಕ್ಸ್ಟ್ ಅಲ್ಲಿಂದ ತಪ್ಪಿಸ್ಕೊಂಡ್ರೋ ಇಲ್ವೋ ಅನ್ನೋದನ್ನ ಸಖತ್ ಇಂಟ್ರೆಸ್ಟಿಂಗ್ ಆಗಿ ತೋರಿಸಿರೋದೇ ಕತೆ. ಬನ್ನಿ ಒಳಗೋಗಿ ಅವರ ಅಟ್ಟಹಾಸನ ಹತ್ತಿರದಿಂದ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರಾಯ. ಮೂವಿಯ ಸ್ಟಾರ್ಟಿಂಗ್ ಸೀನ್ ನಲ್ಲಿ ಬಲೆನೇಷಿಯಾ ಅನ್ನೋ ಸಿಟಿನ ತೋರಿಸ್ತಾರೆ. ಆಲ್ರೆಡಿ ಫುಲ್ಲು ಮಳೆ ಬರ್ತಾ ಇರುತ್ತೆ. ಅದ್ರಿಂದ ಎಲ್ಲೆಲ್ಲೂ ನೀರಿನ ಹರಿವು ಜಾಸ್ತಿಯಾಗಿ ಸಿಟಿ ಒಳಗೆಲ್ಲ ಟ್ರಾಫಿಕ್ ಹೆವಿ ಆಗಿರೋದನ್ನ ತೋರಿಸಿ, ಆ ಟ್ರಾಫಿಕ್ ನ ಮಧ್ಯದಲ್ಲೇ ಒಂದು ಟ್ಯಾಕ್ಸಿಲಿರುವ ಲೇಡಿನ ತೋರಿಸ್ತಾರೆ. ಅವಳು ಯಾರ ಹತ್ರನೋ ಫೋನ್ ನಲ್ಲಿ ಲೇ ನಿಜ ಹೇಳೋ, ಆ ಲಿಸ್ಟ್ ನಲ್ಲಿ ನನ್ನ ಹೆಸರಿದ್ಯಾ ಅಂತ ಕೇಳ್ತಾ ಇದ್ರೆ, ಈ ಕಡೆ ಟ್ರಾಫಿಕ್ ಬೇರೆ ಕ್ಲಿಯರ್ ಆಗ್ತಾ ಇಲ್ಲ, ಇವಳಿಗೆ ಬೇರೆ ಕೆಲ್ಸಕ್ಕೆ ಲೇಟ್ ಆಗ್ತಾ ಇದೆ. ಸೊ ಆ ಟ್ಯಾಕ್ಸಿಗೆ ಪೇ ಮಾಡಿ ಅಲ್ಲೇ ಇಳಿದು ವಾಕಿಂಗ್ ನಲ್ಲೇ ಒಂದು ಬ್ಯಾಂಕ್ ನ ಒಳಗೋಗ್ತಾಳೆ. ಯಾಕಂದ್ರೆ ಈ ಬ್ಯಾಂಕ್ ನ ಮ್ಯಾನೇಜರೇ ಇಲ್ಲಡಿ. ಅಲ್ಲಿ ಆಲ್ರೆಡಿ ಇವರಿಗೋಸ್ಕರ ಬ್ಯಾಂಕ್ ನ ಎಂಪ್ಲಾಯೀಸ್ ಎಲ್ಲ ಕಾಯ್ತಾವ್ರೆ. ಬಿಕಾಸ್ ಇವರ ಪಾಸ್ವರ್ಡ್ ಹಾಕಿ ಆ ಡೋರ್ ಓಪನ್ ಆಗೋದು. ಸೊ ಮ್ಯಾನೇಜರ್ ಡೋರ್ ಓಪನ್ ಮಾಡಿ ಒಳಗೋದ್ಮೇಲೆ ಸ್ಟಾಫ್ ಹತ್ರ ಒಳಗೆ ಅಲಾರಾಮ್ ನ ರೀಫಿಕ್ಸ್ ಮಾಡ್ಲಿಕ್ಕೆ ಟೆಕ್ನಿಷಿಯನ್ ಬರ್ತಾರೆ ಅಂದ್ರಲ್ಲ, ಎಲ್ಲಿ ಅಂತ ಕೇಳ್ತಾರೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಬ್ಯಾಂಕ್ ನಲ್ಲಿ ರೆನೋವೇಷನ್ ವರ್ಕ್ ನಡೀತಾ ಇರೋದ್ರಿಂದ ಅಲಾರಾಮ್ ನ ಡಿಸೇಬಲ್ ಮಾಡವ್ರೆ ಅಂತ. ಅಕಸ್ಮಾತ್ ಆಗಿ ಯಾರಾದ್ರೂ ಸೇಫ್ಟಿ ಲಾಕರ್ ಹೊಡೆದ್ರು ಈಗ ಅಲಾರಾಮ್ ಹೊಡಿಯಲ್ಲ. ಈ ಸಿಚುವೇಶನ್ ನಲ್ಲಿ ಬ್ಯಾಂಕ್ ಇದ್ರೆ ನಾರ್ಮಲ್ ಡೇಸ್ ತರಾನೇ ಬ್ಯಾಂಕ್ ನ ಸ್ಟಾಫ್ ಎಲ್ಲ ವರ್ಕ್ ಮಾಡ್ತಾವ್ರೆ. ಆಗ ಅಲ್ಲಿಗೆ ಒಬ್ಳು ಹುಡುಗಿ ತನ್ನ ಮನೆನ ಬ್ಯಾಂಕ್ ನ ಜಪ್ತಿಯಿಂದ ತಪ್ಪಿಸ್ಕೊಳ್ಳೋಕೆ ಕೇಳ್ತಾ ಇದ್ರೆ, ಪ್ಲೀಸ್ ನನ್ನ ಹತ್ರ ಈಗ ದುಡ್ಡಿಲ್ಲ, ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳ್ತಾವಳೆ. ರೂಮ್ ನಲ್ಲಿರೋ ಮ್ಯಾನೇಜರ್ ಮತ್ತೆ ಯಾರಿಗೋ ಫೋನ್ ಮಾಡಿ, ಲೇ ನಾನು ಎಷ್ಟು ಸತಿನೋ ಕೇಳೋದು, ಆ ಲಿಸ್ಟ್ ನಲ್ಲಿ ನನ್ನ ಹೆಸರಿದೆಯೋ ಇಲ್ವೋ ಹೇಳೋ ಅಂತಂದ್ರೆ, ಇವಳು ಬಿಡಂಗ್ ಕಾಣಲ್ಲ ಅಂತ ಆ ಕಡೆ ಮಾತಾಡ್ತಾ ಇದ್ದವನು, ಹೌದಮ್ಮ ನಿನ್ ಹೆಸರು ಲಿಸ್ಟ್ ನಲ್ಲಿ ಇದೆ, ಇನ್ನು ಸ್ವಲ್ಪ ದಿನದಲ್ಲೇ ನಿನಗೆ ಕೆಲ್ಸ ಹೋಗೋದು ಗ್ಯಾರಂಟಿ ಅಂತ ಅವನಂದ್ರೆ, ಇದರಿಂದ ಮ್ಯಾನೇಜರ್ ಗೆ ಫುಲ್ ಬೇಜಾರಾಗಿ ಅಲ್ಲಿ ಕುಂತ್ಕೊಬಿಡ್ತದೆ. ಒಳಗೆ ಹೀಗೆ ನಡೀತಾ ಇದ್ರೆ ಹೊರಗೆ ಒಂದು ವ್ಯಾನ್ ಬಂದು ನಿಲ್ಲುತ್ತೆ. ಆದ್ರಿಂದ 6 ಜನ ಮುಖಕ್ಕೆ ಮಾಸ್ಕ್ ಹಾಕೊಂಡು ವಿತ್ ವೆಪನ್ಸ್ ತಗೊಂಡು ಬ್ಯಾಂಕ್ ಒಳಗೆ ಹೋದ್ರೆ, ಇವರ ಮಾಸ್ಕ್ ನೋಡ್ಬೇಕೆ ಒಳ್ಳೆ ಬರ್ಲಿನ್ ನಲ್ಲಿ ಬೀದಿ ನಾಟಕ ಮಾಡೋರ್ ತರ ಕಾಣ್ತಾವ್ರಲ್ಲಿ. ನೀವು ಬ್ಯಾಂಕ್ ರಾಬರ್ಸ್ ಅಂತ ನಾವ್ ಅನ್ಕೊಂಡ್ರೆ, ಒಳಗೆ ಬಂದವರೆಲ್ಲಾರು ಗನ್ಸ್ ನ ಜೊತೆ ಅವರ ಬಾಡಿಲಿ ಬಾಂಬ್ ಅನ್ನು ಇಟ್ಕೊಂಡ್ ಬಂದವ್ರೆ. ಇದನ್ನೆಲ್ಲ ನೋಡಿದ ಬ್ಯಾಂಕ್ ಸ್ಟಾಫ್, ಕಸ್ಟಮರ್ಸ್ ಎಲ್ಲ ಶಾಕ್ ಅಲ್ಲಿ ಶೇಕ್ ಆಗಿ ಅಲ್ಲೇ ಕುಂತ್ಕೊಂಡ್ರೆ, ಹಂಗೆ ಆ ಕಳ್ಳರ ಗುಂಪಿನ ಬಾಸ್ ಮಾತಾಡ್ತಾನೆ, ನೀವು ಸುಮ್ನಿದ್ರೆ ನಾವು ಬಂದ ಕೆಲ್ಸನ ಮಾಡ್ಕೊಂಡು ಸೈಲೆಂಟ್ ಆಗಿ ಹೋಗ್ತೀನಿ, ಇಲ್ಲ ಅಂದ್ರೆ ಅದರ ಪರಿಣಾಮನ ಎದುರಿಸೋಕೆ ರೆಡಿ ಆಗಿರಿ ಅಂತ ಎದುರಿಸ್ತಾ ಇದ್ರೆ, ಇದ್ರ ಗ್ಯಾಪ್ ನಲ್ಲೇ ಜವಾಬ್ದಾರಿ ಗುಟ್ಟಿರುವ ಜಾಂಬನ್ ತರ ಇರೋ ಒಬ್ಬ ಬ್ಯಾಂಕ್ ಸ್ಟಾಫ್ ಇವ್ರು ನೋಡದೆ ಇರೋ ಟೈಮ್ ನಲ್ಲಿ ಪೊಲೀಸ್ಗೆ ಸಿಗ್ನಲ್ ಕೊಟ್ಬಿಡ್ತಾನೆ. ಅದ್ ಹೆಂಗಂದ್ರೆ, ಮೇನ್ ಸೆಕ್ಯೂರಿಟಿ ಅಲಾರಾಮ್ ಸಿಸ್ಟಮ್ ಮಾತ್ರ ರೀಕನೆಕ್ಷನ್ ಮಾಡ್ಬೇಕಾಗಿರೋದು, ಆದ್ರೆ ಸಿಂಪಲ್ ಪೊಲೀಸ್ ಅಲಾರಾಮ್ ಎಲ್ಲ ವರ್ಕಿಂಗ್ ನಲ್ಲೇ ಇದೆ. ಇದನ್ನ ನೋಡಿದ ಬಾಸ್ ಒಳ್ಳೆ ಓಲ್ಡ್ ಆದ ವೆಲ್ಡಿಂಗ್ ರಾಡ್ ತರ ಮಕ ಇಟ್ಕೊಂಡು, ಸಿಗ್ನಲ್ ಕೊಡ್ತೀಯಾ ಸಿಗ್ನಲ್ ಅಂತ ಅಂದು ಬಿಡ್ತಾನೆ. ನೆಕ್ಸ್ಟ್ ಎಲ್ಲಾರ್ನು ಒಂದು ಪ್ಲೇಸ್ ನಲ್ಲಿ ಕೂರಿಸಿ ಇವರ ಜೊತೆ ಬಂದ ಕಳ್ಳನ ಹತ್ರ ಬ್ಯಾಂಕ್ ನ CCTV ಕ್ಯಾಮ್ರಾನೆಲ್ಲ ಆಫ್ ಮಾಡೋಕೆ ಹೇಳಿದ್ರೆ, ಅವನು ಎಲ್ಲೆಲ್ಲಿ ಕ್ಯಾಮ್ರಾಗಳಿರುತ್ತೋ ಅದನ್ನೆಲ್ಲ ಆಫ್ ಮಾಡ್ತಾನೆ. ಆಕ್ಚುಲಿ ಈ ಕ್ಯಾಮ್ರಾ ಆಫ್ ಮಾಡ್ತಾನಲ್ಲ, ಇವನಿಂದಾನೆ ಮೂವಿಯಲ್ಲಿ ಫುಲ್ ಎಡ್ವರ್ಟ್ ಗಳಾಗೋದು. ಸೊ ನಾವ್ ಇವನ್ನ ಎಡ್ವರ್ಟ್ ಅಂತಾನೆ ಕರೆಯೋಣ. ಈ ಎಡ್ವರ್ಟ್ ಕ್ಯಾಮ್ರಾನೆಲ್ಲ ಆಫ್ ಮಾಡ್ತಾ ಇರೋ ಗ್ಯಾಪ್ ನಲ್ಲೇ ಪೊಲೀಸ್ನವರು ಹೊರಗೆ ಬರ್ತಾರೆ. ಇದನ್ನೆಲ್ಲ ಬಾಸ್ ಕೂಡ ಗಮನಿಸ್ತಾನೆ. ಇನ್ನೊಂದ್ ಕಡೆ ಒಬ್ಬ ಮೊಟ್ಟೆ ತಲೆಯೋನು ಬ್ಯಾಂಕ್ ಮ್ಯಾನೇಜರ್ ನ ಕರ್ಕೊಂಡು ಡಾಕ್ಯುಮೆಂಟ್ ರೂಮ್ ಗೆ ಹೋಗ್ತಾನೆ. ಆಕ್ಚುಲಿ ಇವನೇ ಈ ಮೂವಿಯ ಹೀರೋ. ಏನಂದ್ರೆ ಬ್ಯಾಂಕ್ ಮ್ಯಾನೇಜರ್ ಹತ್ರ ತಾನೆ ಎಲ್ಲಾ ರೂಮ್ಗೂ ಆಥರೈಸೇಷನ್ ಇರೋ. ಸೊ ಅವಳ ಪಾಸ್ವರ್ಡ್ ಹಾಕಿದ್ರೇನೆ ಒಳಗೋಗ್ತಾರೆ. ದಟ್ಸ್ ವೈ ಮ್ಯಾನೇಜರ್ ನ ಕರ್ಕೊಂಡು ಬಂದು ಆ ರೂಮ್ ನಲ್ಲಿ ಎಂಟ್ರಿ ಆದ್ಮೇಲೆ ಅಲ್ಲೇ ಸೈಡ್ ನಲ್ಲಿ ಅವಳಿಗೆ ಇರೋ ಕೇಳಿ ಫ್ಲೋರ್ ನಲ್ಲಿ ಏನನ್ನೋ ಹುಡುಕ್ತಾವ್ರೆ. ಇದ್ರಲ್ಲೊಂದು ಟ್ವಿಸ್ಟ್ ಏನಂದ್ರೆ, ಇವರು ಕೊಳ್ಳೆ ಹೊಡೆಯೋಕೆ ಬರೋಕೆ ಮುಂಚೆನೆ ಒಳಗಿಂದ ತಪ್ಪಿಸ್ಕೊಳ್ಳೋ ದಾರಿಗೋಸ್ಕರ ಮೊದಲೇ ಆ ಬ್ಯಾಂಕ್ ನ ಕೆಳಗೆ ಟನಲ್ ಅನ್ನ ತೆಗೆದು ರೆಡಿ ಮಾಡೋರೆ. ಆ ಟನಲ್ ಹೋಗೋ ದಾರಿ ಈ ಡಾಕ್ಯುಮೆಂಟ್ ರೂಮ್ ನ ಕೆಳಗಿದೆ. ಸೊ ಎಲ್ಲಿ ತೂತ್ ಮಾಡಿದ್ರೆ ಆ ಟನಲ್ ಗೆ ಸೇರ್ತೀವಿ ಅನ್ನೋ ಜಾಗನ ಹೆಂಗೋ ಮಾಡಿ ಹೀರೋ ಕಂಡಿಡಿದು ಅಲ್ಲಿ ಒಂದು ಡ್ರಿಲ್ಲರ್ ನಿಂದ ಹೋಲ್ ಮಾಡ್ತಾ ಇದ್ರೆ, ಈ ಕಡೆ ಹಾಸ್ಟೇಜಸ್ ಜೊತೆ ಇರೋ ಬಾಸ್ ಒಬ್ಬ ಬ್ಯಾಂಕ್ ಸ್ಟಾಫ್ ನ ಹತ್ರ ಬ್ಯಾಂಕ್ ನಲ್ಲಿ ಯಾರ್ಯಾರು ಸೇಫ್ಟಿ ಲಾಕರ್ ಇಟ್ಟವರೋ ಆ ಲಿಸ್ಟ್ ನ ಕೇಳ್ತಾನೆ. ಬೇಸಿಕಲಿ ಕೊಳ್ಳೆ ಹೊಡೆಯೋನಿಗೆ ಆ ಲಾಕರ್ ನಲ್ಲಿರೋ ದುಡ್ಡು, ಚಿನ್ನ ತಾನೇ ಬೇಕಾಗಿರೋದು. ಇವನು ಲಾಕರ್ ಓನರ್ ನ ಲಿಸ್ಟ್ ಕೇಳ್ತಾವನೆ ಅಂದ್ರೆ, ಈ ಕೊಳ್ಳೆಯಲ್ಲಿ ಬೇರೆ ಏನೇ ವಿಷಯ ಇದೆ ಅಂತ ನಾವ್ ಅನ್ಕೊಂಡ್ರೆ, ಆ ಕಡೆ ಆ ರಾಬ್ರಿ ಗುಂಪಲ್ಲಿ ಒಬ್ಬ ಗುಂಗ್ರು ಕೂದ್ಲವನ್ ಇರ್ತಾನೆ. ಅವನ್ನ ನಾವು ಗುಂಗ್ರು ಅಂತಾನೆ ಕರೆಯೋಣ. ಈ ಗುಂಗ್ರು ಅಂಡ್ ಎಡ್ವರ್ಡ್ ಇಬ್ರು ಸೇಫ್ಟಿ ಲಾಕರ್
ಲಾಕರ್ ನ ಒಂದೊಂದೇ ಓಪನ್ ಮಾಡಿ ಅದ್ರಲ್ಲಿರೋ ಒಡವೆ ದುಡ್ಡೆಲ್ಲ ಎತ್ಕೊಂತಾ ಇದ್ರೆ, ಈ ಕಡೆ ಹೀರೋ ಹೋಲ್ ಮಾಡ್ತಾ ಇದ್ರಲ್ಲ ಅದ್ರೊಳಗ್ ಹೋಗಿ ಟನಲ್ ಗೆ ಈ ಹೋಲ್ ಕನೆಕ್ಟ್ ಆಗ್ತಾ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿದ್ರೆ, ಇಲ್ಲಿ ಇವ್ರಿಗೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಹೊರಗೆ ಆಲ್ರೆಡಿ ಜೋರಾಗಿ ಮಳೆ ಬೇರೆ ಬರ್ತಾ ಇದೆಯಲ್ಲ, ಸೊ ನೀರೆಲ್ಲ ಆ ಟನಲ್ ಒಳಗೆ ಜೋರಾಗಿ ನುಗ್ತಾ ಇದೆ. ಆಲ್ರೆಡಿ ಆ ಟನಲ್ ಕಾಲು ಭಾಗ ನೀರಿನಿಂದ ತುಂಬಿದೆ. ಸೊ ಇದ್ರೊಳಗೆ ಹೋಗ್ಲಿಕ್ಕೆ ಕಷ್ಟ ಅಂತ ಹೀರೋ ಯೋಚಿಸ್ತಾ ಇದ್ರೆ, ಆ ಕಡೆ ಬ್ಯಾಂಕ್ ನ ಹೊರಗೆ ಒಬ್ಬ ಇನ್ಸ್ಪೆಕ್ಟರ್ ನ ತೋರಿಸ್ತಾರೆ. ಈ ಕಳ್ಳರನ್ನ ಡೀಲ್ ಮಾಡೋಕೆ ಬಂದಿರೋ ಆಫೀಸರ್ ಇವ್ರೆ. ಆ ಸ್ಪಾಟ್ ಗೆ ಬಂದ್ಮೇಲೆ ಬ್ಯಾಂಕ್ ಒಳಗಿರೋ ಫೋನ್ ಗೆ ಇನ್ಸ್ಪೆಕ್ಟರ್ ಕಾಲ್ ಮಾಡಿದ್ರೆ, ಬಾಸ್ ಕಾಲ್ ನ ಅಟೆಂಡ್ ಮಾಡ್ತಾನೆ. ಹೇಳಿ ಜಿ, ಏನ್ ಕಾಲ್ ಮಾಡೋಕೆ ಇಷ್ಟೊತ್ತು? ಯಾವಾಗ್ಲಿಂದ ವೇಟ್ ಮಾಡ್ತಾ ಇದ್ದೀನಿ ನಿಮ್ಮ ಕಾಲ್ಗೆ. ಇಟ್ಸ್ ಓಕೆ, ನಾವೊಂದು 6 ಜನ ಬ್ಯಾಂಕ್ ನ ಲೂಟಿ ಮಾಡಕ್ ಬಂದಿದೀವಿ. ನಮ್ಮ ಹತ್ರ 30 ಹಾಸ್ಟೇಜಸ್ ಸಿಕ್ಕಾಕೊಂಡವ್ರೆ. ಇದಲ್ದೆ ನಮ್ಮ ಹತ್ರ ಸ್ವಲ್ಪ ಬಾಂಬು ವೆಪನ್ ಕೂಡ ಇದೆ. ನೀವೇನಾದ್ರೂ ನಮ್ನ ಹಿಡಿಯುವಂತಹ ಸಾಹಸ ಮಾಡಿದ್ರೆ ಒಳಗಿರೋ 30 ಜನನು ಡಮ್ ಡಮಾ. ಸೊ ನೀವೇನ್ ಮಾಡ್ತೀರಾ ಅಂದ್ರೆ, ನಮಗೆ ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಒಂದು ಮಿನಿ ಬಸ್ಸು, ಅದಾದ್ಮೇಲೆ ಏರ್ಪೋರ್ಟ್ ಹೋದ್ಮೇಲೆ ಅಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಒಂದು ಚಿಕ್ಕ ಫ್ಲೈಟ್, ಇಷ್ಟನ್ನ ರೆಡಿ ಮಾಡಿ ಮತ್ತೆ ಕಾಲ್ ಮಾಡ್ತೀರಾ ಅಂತೇಳಿ ಬಾಸ್ ಡಿಮ್ಯಾಂಡ್ ಹೇಳಿ ಕಾಲ್ ಕಟ್ ಮಾಡಿದ್ರೆ, ಬಾಸ್ ಹತ್ರ ಬಂದ ಹೀರೋ ಟನಲ್ ಇಂದ ತಪ್ಪಿಸ್ಕೊಳ್ಳೋಕಾಗಲ್ಲ ಅನ್ನೋ ವಿಷಯನ ಹೇಳ್ತಾನೆ. ಬಾಸ್ಗ ಫುಲ್ ಶಾಕ್. ಏನೋ ಹಿಂಗಂತ್ಯಾ, ನಡಿ ನೋಡೋಣ ಅಂತ ಬಾಸ್ ಹೀರೋ ಜೊತೆಗೆ ಹೋಗಿ ಟನಲ್ ಒಳಗೆ ಇಳಿದು ತಪ್ಪಿಸ್ಕೊಳ್ಳಕ್ ಆಗುತ್ತಾ ಅಂತ ನೋಡಿದ್ರೆ, ಇನ್ನೂ ಮಳೆ ಬೇರೆ ಬರ್ತಾನೆ ಇದೆ. ಸರಿ, ನೀರಿನ ಹರಿವು ಕೂಡ ಟನಲ್ ನಲ್ಲಿ ಜಾಸ್ತಿ ಆಗ್ತಾನೆ ಇದೆ. ಸರಿ, ನೀರೊಳಗೆ ಈಜ್ಕೊಂಡು ಹೋಗೋಣ ಅಂತ ನೋಡಿದ್ರು ಅದು ಸಾಧ್ಯ ಇಲ್ಲ. ಬಿಕಾಸ್ ನೀರಿನ ಹರಿವಿನ ಜೊತೆ ಫೋರ್ಸ್ ಕೂಡ ಜಾಸ್ತಿ ಇದೆ. ಇವ್ರಿಗ ತಪ್ಪಿಸ್ಕೊಳ್ಳೋಕ್ ಇರೋದು ಇದೊಂದೇ ದಾರಿ. ಬಟ್ ಇನ್ನು ಟೈಮ್ ತಗೊಂಡ್ರೆ ಆಗಲ್ಲ. ಆಮೇಲೆ ಟನಲ್ ತುಂಬಿಟ್ರೆ ಒಳಗಿಳಿಯೋದೇ ಕಷ್ಟ. ಸೊ ಅರ್ಧ ಗಂಟೆ ಟೈಮ್ ಅದ್ರೊಳಗೆ ಎಷ್ಟು ಕದಿಯೋಕಾಗುತ್ತೋ ಅಷ್ಟು ತಗೊಂಡು ಇಲ್ಲಿಂದ ಜಾಗ ಖಾಲಿ ಮಾಡೋಣ ಅಂತ ಬಾಸ್ ಅಲ್ಲೇ ಇದ್ದ ಗುಂಡನಿಗೆ ಹೇಳಿ ಅವ್ರಿಬ್ರು ಹೊರ ಹೋದ್ರೆ, ಈಗ ಈ ರೂಮ್ ನಲ್ಲಿ ಹೀರೋ ಅಂಡ್ ಮ್ಯಾನೇಜರ್ ಇಬ್ರೇ ಇದಾರೆ. ಆಗ ಮ್ಯಾನೇಜರ್ ಹೀರೋ ಹತ್ರ, ಏನ್ ಸಾರ್ ನಿಮ್ ಪ್ಲಾನ್ ಹೋಗೇನಾ? ಇನ್ ಅರ್ಧ ಗಂಟೆಯಲ್ಲಿ ಎಷ್ಟು ಸೇಫ್ಟಿ ಲಾಕರ್ ನ ಹೊಡೆದು ಏನ್ ತಗೊಂಡ್ ಹೋಗ್ತೀರಾ? ನೀವು ದುಡ್ಡು ತಗೊಂಡು ಹೋದ್ರೆ ನಿಮ್ ಬಾಸ್ ನಿಮ್ಗೆ ಆ ಅಮೌಂಟ್ ಕೊಡ್ತಾನ? ಅದ್ರ ಬದಲು ನಾನೊಂದು ಐಡಿಯಾ ಕೊಡ್ತೀನಿ. ಈ ಬ್ಯಾಂಕ್ ನಲ್ಲಿ ಒಬ್ಬ VVIPL ಲಾಕರ್ ಒಂದಿದೆ. ಅದ್ರಲ್ಲಿರೋ ಐಟಮ್ ನ ಎತ್ತಿದ್ರೆ ಅದನ್ನಿಟ್ಕೊಂಡು ನೀವು ದುಡ್ಡು ಮಾಡಬಹುದು ಸಾರ್ ಅಂತ ಅವಳೊಂದು ಐಡಿಯಾನ ಹೇಳ್ತಾಳೆ. ಲೇ, ನೋಡಕೊಳ್ಳೆ ಸಾಫ್ಟ್ ಕ್ಲಾಸ್ ಸುಂದರಿ ತರ ಇಟ್ಕೊಂಡು ಈ ಐಡಿಯಾ ನನ್ಗೆ ಯಾಕೆ ಹೇಳ್ತಾ ಇದೀಯಾ? ಅದಲ್ದೆ ಇದ್ರಿಂದ ನಿನಗೇನ್ ಲಾಭ ಅಂತ ಹೀರೋ ಕೇಳಿದ್ರೆ, ಅದೇನಿಲ್ಲ ಸರ್, ಈ ಹಾಳಾದ ಬ್ಯಾಂಕ್ ನಾ ಈ ತರ ದುಡ್ದೆ, ಬಟ್ ನನ್ನೇ ಕೆಲ್ಸದಿಂದ ತೆಗಿಯೋಕ್ ರೆಡಿ ಮಾಡೋರೆ. ಸೊ ನನಗೆ ಮೋಸ ಮಾಡಿದ ಬ್ಯಾಂಕ್ ನಾನ್ ಯಾಕೆ ಸರ್ ನಿಯತ್ ತೋರಿಸ್ಬೇಕು? ಈ ಮ್ಯಾಟರ್ ನ ನಿಮ್ಗಳಿಗೆ ಹೇಳಿದ್ರೆ ಅದ್ರ ಬದಲು ನೀವೇನಾದ್ರೂ ಹೊಡೆಯೋ ದುಡ್ಡಲ್ಲಿ ಸ್ವಲ್ಪ ಶೇರ್ ಕೊಟ್ರೆ ಸಾಕು ಅಂತ ಮ್ಯಾನೇಜರ್ ಹೀರೋ ಹತ್ರ ಕೇಳ್ತಾ ಇದ್ರೆ, ಇನ್ನೊಂದ್ ಕಡೆ ಲಾಕರ್ ನ ಹೊಡಿತಾ ಇರೋ ರೂಮ್ಗೆ ಹೋದ ಬಾಸ್ ಯಾರಿಗೂ ಗೊತ್ತಾಗ್ದಂಗೆ 314 ಅನ್ನೋ ಲಾಕರ್ ನೇ ನೋಡ್ತಾನೆ. ಸ್ವಲ್ಪ ಹೊತ್ತಿನ ಮುಂಚೆ ಲಾಕರ್ ಗಳ ಓನರ್ ಲಿಸ್ಟ್ ಕೇಳಿದ್ನಲ್ಲ ಬಾಸ್, ಅದು ಒಬ್ಬ VIP ನ ಲಾಕರ್ ನ ಕಂಡಿಡಿಯೋಕೆ. ಆ ಲಾಕರ್ ಈ 314ನೇ ಲಾಕರ್. ಬಟ್ ಯಾಕೆ ಈ ಲಾಕರ್ ನ ಬಾಸ್ ಟಾರ್ಗೆಟ್ ಮಾಡೋಣ ಅಂತ ಗೊತ್ತಿಲ್ಲ. ಒಳಗೆ ಹೀಗೆ ನಡೀತಾ ಇದ್ರೆ ಆ ಬ್ಯಾಂಕ್ ಅಲ್ಲಿ ರಾಬರಿ ನಡೀತಾ ಇರೋ ವಿಷಯ ಟಿವಿ ನ್ಯೂಸ್ ಅಲ್ಲೆಲ್ಲ ಬರ್ತಾ ಇದೆ. ಸೇಮ್ ಟೈಮ್ ನಲ್ಲಿ ಹಾಸ್ಪಿಟಲ್ ನಲ್ಲಿ ಕೋಮಾದಲ್ಲಿರುವ ಒಬ್ಬ ಮಿನಿಸ್ಟರ್ ನ ತೋರಿಸ್ತಾರೆ. ಈಗಿರೋ ರೂಲಿಂಗ್ ಗವರ್ಮೆಂಟ್ ನಲ್ಲಿರೋ ಮೈನ್ ಮಿನಿಸ್ಟರ್ ಇವರು. ಬಟ್ ಒಂದು ಆಕ್ಸಿಡೆಂಟ್ ನಿಂದ ಹಾಸ್ಪಿಟಲ್ ನಲ್ಲಿ ಕೋಮಾದಲ್ಲವ್ರೆ. ಅವರ ಪಕ್ಕದಲ್ಲಿರುವ ವೈಫ್ ಟಿವಿಲಿ ಬ್ಯಾಂಕ್ ನ ಕೊಳ್ಳೆ ಹೊಡಿತಾ ಇರೋ ಮ್ಯಾಟರ್ ನ ನೋಡಿ ಇವಳ್ಯಾರಿಗೋ ಕಾಲ್ ಮಾಡಿ, ಮರಿ ಆ ಬ್ಯಾಂಕ್ ಅಲ್ಲಿ ರಾಬರಿ ನಡೀತಾ ಇದೆಯಂತಲ್ಲಪ್ಪ, ಆ ಬ್ಯಾಂಕ್ ನಲ್ಲಿ ನನ್ ಗಂಡ ಒಂದು ಸೇಫ್ಟಿ ಲಾಕರ್ ಇಟ್ಟವನೆ, ಅದ್ರೊಳಗೆ ಏನಿದೆ ಅಂತ ನನ್ಗೆ ಗೊತ್ತಿಲ್ಲ, ಬಟ್ ಅದು ತುಂಬಾ ಇಂಪಾರ್ಟೆಂಟ್ ಐಟಮ್ ಅಂತ ನನಗೆ ಹಾಗಾಗಿ ಹೇಳ್ತಾ ಇದ್ರು. ಸೊ ಅದು ಏನು ಎತ್ತ ಅಂತ ಸ್ವಲ್ಪ ವಿಚಾರಿಸಪ್ಪ ಅಂತ ಅಂದ್ರೆ, ಆಯ್ತು ಮೇಡಮ್ ನಾನ್ ಮಾತಾಡ್ತೀನಿ ಅಂತ ಫೋನ್ ಕಟ್ ಮಾಡಿದ ಅವನು ಪ್ರೈಮ್ ಮಿನಿಸ್ಟರ್ ಜೊತೆಲಿರುವ ಸೀಕ್ರೆಟ್ ಸರ್ವಿಸ್ ಬಾಡಿ ಗಾರ್ಡ್ ಒಬ್ಬನಿಗೆ ಕಾಲ್ ಮಾಡಿದ್ರೆ, ಅವನ ಹೆಸರು ಫೆರಾನ್ ಅಂತ, ನಾವು ಹಾಗೆ ಕರೆಯೋಣ. ಫೆರಾನ್ಗೆ ಕಾಲ್ ಮಾಡಿದ ಇವನು, ಅಂತಮ್ಮ ನಿನ್ಗೊಂದು ಮ್ಯಾಟರ್ ಗೊತ್ತಾ? ನಮ್ಮ ಪಾರ್ಟಿಲಿ ಒಬ್ಬ ಮಿನಿಸ್ಟರ್ ಇದಾರಲ್ಲ, ಅವರು ನಮ್ಮ ಪಾರ್ಟಿಲಿ ನಡೆಯುವ ಹಗರಣಗಳ ಬಗ್ಗೆ ಎವಿಡೆನ್ಸ್ ರೆಡಿ ಮಾಡೋರೆ ಅಂತ ಕೇಳಿದ್ವಲ್ಲ, ಅದು ನಿಜಾನೇ ಇರ್ಬೇಕು. ಜಸ್ಟ್ ಈಗ ತಾನೇ ಆ ಮಿನಿಸ್ಟರ್ ನ ವೈಫ್ ಕಾಲ್ ಮಾಡಿ ಯಾವುದೋ ಇಂಪಾರ್ಟೆಂಟ್ ಮ್ಯಾಟರ್ ನ ಅವರು ಬ್ಯಾಂಕ್ ನ ಲಾಕರ್ ನಲ್ಲಿ ಇಟ್ಟವ್ರಂತೆ. ಮೇ ಬಿ ಅದ್ರಲ್ಲಿ ಈ ಎವಿಡೆನ್ಸ್ ಇರ್ಬೇಕು. ಅಪ್ಪಿ ತಪ್ಪಿ ಅದು ಹೊರಗೆ ಬಂತು, ನಮ್ಮ ಪಾರ್ಟಿ ಕಲಾಸ್. ಅದು ಬೇರೆ ಆ ಬ್ಯಾಂಕ್ ಯಾರೋ ರಾಬರಿ ಮಾಡೋಕ್ ಬೇರೆ ಹೋಗೋರಂತೆ. ಅವ್ರಿಗೆ ಈ ಮ್ಯಾಟರ್ ತಿಳಿಯೋಕೆ ಮುಂಚೆ ಈ ವಿಷಯನ ಕ್ಲೋಸ್ ಮಾಡು ಅಂತಮ್ಮ ಅಂತ ಹೇಳಿ ಅವನ್ ಫೋನ್ ಕಟ್ ಮಾಡಿದ್ರೆ, ಹಂಗೆ ಬ್ಯಾಂಕ್ ಒಳಗಿರೋ ಮ್ಯಾನೇಜರ್ ಹೀರೋಗೆ ಒಂದು CCTV ಫುಟೇಜ್ ಆಗಿ ತೋರಿಸ್ತಾಳೆ. 5 ವರ್ಷಗಳ ಮುಂಚೆ ಈಗ ಕೋಮಾದಲ್ಲಿರುವ ಮಿನಿಸ್ಟರ್ ಅವರ ಈ ಬ್ಯಾಂಕ್ ಗೆ ಬಂದು ಸೇಫ್ಟಿ ಲಾಕರ್ ನಲ್ಲಿ ಒಂದು ಹಾರ್ಡ್ ಡಿಸ್ಕ್ ನ ಇಟ್ಟವ್ರೆ.
ಅನ್ನೋ ವಿಡಿಯೋನ ಹೀರೋಗೆ ತೋರಿಸಿದ್ರೆ ಈ ಹಾರ್ಡ್ ಡಿಸ್ಕ್ ನಲ್ಲಿ ಅವರ ಪಾರ್ಟಿಗೆ ಗೂಟ ಇಡುವಂತಹ ಎವಿಡೆನ್ಸ್ ಇದೆ. ಈ ಮಿನಿಸ್ಟರ್ ಯಾವತ್ತಾದ್ರೂ ಯೂಸ್ ಆಗುತ್ತೆ ಅಂತ ಒಂದು ಪ್ರೈವೇಟ್ ಡಿಟೆಕ್ಟಿವ್ ಏಜೆನ್ಸಿಯನ್ನ ಬಿಟ್ಟು ಅವರ ಮೂಲಕ ಪಾರ್ಟಿಗೆ ಆಪೋಸಿಟ್ ಎವಿಡೆನ್ಸ್ ನೆಲ್ಲ ಕಲೆಕ್ಟ್ ಮಾಡೋರೆ. ಈ ಹಾರ್ಡ್ ಡಿಸ್ಕ್ ಅದು ಮಿನಿಸ್ಟರ್ ಹಾರ್ಡ್ ಡಿಸ್ಕ್ ನ ಇಡೋಕೆ ಬಂದಾಗ ಅವರ PA ಮೂಲಕ ಈ ಮ್ಯಾಟರ್ ನ ಕಲೆಕ್ಟ್ ಮಾಡಿದೆ. ಇನ್ಮೇಲೆ ನೀನೇನ್ ಮಾಡ್ಬೇಕು ಮಾಡು ಅಂತ ಮ್ಯಾನೇಜರ್ ಎಲ್ಲ ಮ್ಯಾಟರ್ ನ ಮೆಲ್ಟ್ ಮಾಡಿದ್ರೆ, ಇನ್ನೊಂದ್ ಕಡೆ ಫೆರಾನ್ ಅವರ ಟೀಮ್ ಗಳ ಜೊತೆ ಒಳ್ಳೆ ಅಟ್ಟಹಾಸ ಕೊಟ್ಟಿರೋ ಆರ್ನಾಲ್ಡ್ ಗಳ ತರ 6 ಜನ ಆ ಬ್ಯಾಂಕ್ ನ ಕೊಳ್ಳೆ ಹೊಡೆಯಕ್ ಹೋಗವ್ರೆ. ಆ ಬ್ಯಾಂಕ್ ನಲ್ಲೇ ಮಿನಿಸ್ಟರ್ ನಮ್ಗೆ ಎದುರಾದ ಎವಿಡೆನ್ಸ್ ಇಟ್ಟವ್ರೆ ಅಂತ ನಮ್ಗೆ ಈಗ ಗೊತ್ತಾಯ್ತು. ಸೊ ಒಳಗೋದ ಕಳ್ಳರಿಗೆ ಮಿನಿಸ್ಟರ್ ಇಟ್ಟ ಎವಿಡೆನ್ಸ್ ನ ಬಗ್ಗೆ ತಿಳಿಯೋಕೆ ಮುಂಚೆ ನಾವು ಅವರನ್ನ ಹಿಡಿಬೇಕು ಅಂತ ಈತ ಒಂದು ಪ್ಲಾನ್ ಮಾಡಿದ್ರೆ, ಈ ಕಡೆ ಬ್ಯಾಂಕ್ ಒಳಗಿರೋ ಹೀರೋ ಮ್ಯಾನೇಜರ್ ಹೇಳಿದ ಮ್ಯಾಟರ್ಗೋಸ್ಕರ ಅವ್ರಿಗೇನಾದ್ರೂ ಕೊಡ್ಬೇಕಲ್ಲ. ಸೊ ಕದ್ದ ಐಟಮ್ ಗಳಿಂದ ಒಂದು ವಜ್ರದ ಪಾಕೆಟ್ ಅನ್ನ ಹೀರೋ ಮ್ಯಾನೇಜರ್ ಗೆ ಕೊಟ್ಟು, ನೀನೋಗಿ ಹಾಸ್ಟೇಜಸ್ ಹತ್ರ ಕುತ್ಕೋ ಅಂತ ಮ್ಯಾನೇಜರ್ ನ ಹಾಸ್ಟೇಜ್ ಗಳ ಹತ್ರ ಕಳ್ಸಿದ್ರೆ, ಹಂಗೆ ಬ್ಯಾಂಕ್ ನ ಹೊರಗೆ ಕಮಾಂಡೋ ಫೋರ್ಸ್ ಇಳಿಯುತ್ತೆ. ಇದನ್ನ ನೋಡಿ ಬಾಸ್ಗೆ ಎದೆ ಛಲ್ ಅನ್ಸುತ್ತೆ. ಅಯ್ಯಯ್ಯೋ, ಈ ಸಂಧಿಲಿ ಸಮಾರಾಧನೆಗೆ ಇವ್ರು ಬೇರೆ ಬಂದ್ರಲ್ಲಪ್ಪ ಅಂತ ಗಾಬರಿಯಾಗಿ ಹೊರಗಿರುವ ಇನ್ಸ್ಪೆಕ್ಟರ್ ಗೆ ಕಾಲ್ ಮಾಡಿ, ಏನ್ಜಿ ನಮ್ಮನ್ನ ಹಿಡಿಯೋಕೆ ಏನಾದ್ರು ಪ್ಲಾನ್ ಮಾಡ್ತಾ ಇದ್ದೀರಾ ಹೆಂಗೆ? ಆಮೇಲೆ ಅಷ್ಟೇ ಅಂದ್ರೆ, ಅಯ್ಯಯ್ಯೋ ಹಂಗೇನಿಲ್ಲಪ್ಪ, ಅದು ಮೇಲಿನವ್ರು ಕಳ್ಸಿರೋದು, ಅವರಿಂದ ನಿಮ್ಗೇನ್ ತೊಂದ್ರೆ ಇಲ್ಲ, ನನ್ನ ನಂಬು. ಅದಲ್ದೆ ನೀವ್ ಹೇಳಿರೋ ಬಸ್ಸಿನ ಸ್ವಲ್ಪ ಹೊತ್ನಲ್ಲೇ ಬರುತ್ತೆ ಅಂತ ಅವರಂದ್ರೆ, ಅದು ಬರ್ಲಿ, ಅದ್ರ ಮುಂಚೆ ಹೊಟ್ಟೆ ತುಂಬಾ ಹಸಿತಾ ಇದೆ, ಸೊ ಒಳ್ಳೆ ಊಟನ ಅರ್ಧ ಗಂಟೆಯಲ್ಲಿ ಕಳ್ಸಿ ಅಂತ ಬಾಸ್ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಆಗ ಬಾಸ್ ನ ಮುಂದೆನೆ ಇದ್ದ ಎಡ್ವರ್ಡ್, ಏನ್ ಬಾಸ್ ನೀವು ಫುಲ್ಲು ಭಯಂಕರ ಬೆಂಕಿ, ನೀವಿನ್ನ ಸ್ವಲ್ಪ ಹೊತ್ನಲ್ಲಿ ಆ ಟನಲ್ ನಿಂದ ತಪ್ಸ್ಕೊಂತೀವಿ, ನೀವು ನೋಡಿದ್ರೆ ಅರ್ಧ ಗಂಟೆ ಆದ್ಮೇಲೆ ಊಟ ತರ ಕೇಳ್ತಿರಲ್ಲ, ಸೊ ಅವ್ರಿಗೆ ನಾವು ಬ್ಯಾಂಕ್ ಒಳಗಿರೋ ತರಾನೇ ಅನ್ಸ್ಬೇಕು, ಸಾಕ ತಲೆ ಬಾಸ್ ನಿಮ್ದು ಅಂತ ಎಡ್ವರ್ಡ್ ಬಾಸ್ ನ ಹೊಗಳ್ತಾ ಇದ್ರೆ, ಲೇ ಇಕ್ಕಟ್ನಲ್ಲಿ ಬಕೀಟ್ ಹಿಡಿಯೋದನ್ನ ಬಿಟ್ಟು ಹೋಗೋ, ಆಗೋ ಕೆಲ್ಸ ಮಾಡೋ ಅಂತ ಬಾಸ್ ಎಡ್ವರ್ಡ್ ಅನ್ನ ಕಳ್ಸಿದ್ರೆ, ಅದಾದ್ಮೇಲೆ ಬ್ಯಾಂಕ್ ಇಂದ ತಪ್ಪಿಸ್ಕೊಳ್ಳಕ್ಕೆ ಎಲ್ರು ರೆಡಿ ಆಗಿ ಎಲ್ಲಾ ಹಾಸ್ಟೇಜಸ್ ನೆಲ್ಲ ಒಂದು ರೂಮ್ ಆಗಿ ಕೂಡಾಕಿ, ಅದ್ರಲ್ಲಿ 6 ಜನ ಹಾಸ್ಟೇಜಸ್ ನ ಸಪರೇಟ್ ಆಗಿ ಕರ್ಕೊಂಡ್ ಬಂದು, ಅದರಲ್ಲಿ 3 ಜನ ಕೈಯಲ್ಲಿ ಗನ್ನು, ಮಿಕ್ಕಿದ್ 3 ಜನ ಬಾಡಿಲಿ ಬಾಂಬು ಕಟ್ಟಿ ಅವ್ರಿಗೆಲ್ಲ ಲೈಟ್ ತಗೊಳ್ಳಾಡಿದ್ರೆ ಎಲ್ಲ ಆಲ್ ಔಟ್ ಆಗೋಗ್ತೀರಾ, ಸೊ ಶೇಕೆ ಮಾಡ್ದಂಗ್ ಸೈಲೆಂಟ್ ಆಗಿರ್ಬೇಕು ಅಂತ ಅವ್ರಿಗೆ ಇನ್ಸ್ಟ್ರಕ್ಷನ್ ನ ಹೀರೋ ಅಂಡ್ ಗುಂಗ್ರು ಕೊಡ್ತಾ ಇದ್ರೆ, ಇದನ್ನೆಲ್ಲ ಬ್ಯಾಂಕ್ ನ ಹೊರಗಿರೋ ಸ್ನೈಪರ್ ಟೀಮ್ ಥರ್ಮಲ್ ಕ್ಯಾಮ್ರಾದ ಮೂಲಕ ನೋಡಿ ಅವ್ರಿಗೆ ಈ 6 ಜನನೇ ಕಳ್ಳರು ಅನ್ನೋ ತರ ಆಗುತ್ತೆ. ಆಕ್ಚುಲಿ ಇದೇ ಈ ಕಳ್ಳರ ಪ್ಲಾನ್ ಕೂಡ. ಅದೇ ತರ ಹೊರಗಿನವರು ಇವರೇ ಕಳ್ಳರು ಅನ್ಕೊಂತಾ ಇದ್ರೆ, ಸರಿ ಇವಾಗ ಇಲ್ಲಿಂದ ತಪ್ಪಿಸ್ಕೊಳ್ಳೋಣ ಅಂತ 5 ಜನನು ರೆಡಿ ಆದ್ರೆ, ಬಾಸ್ ಮಾತ್ರ ಕಾಣ್ತಾ ಇಲ್ಲ. ಎಲ್ಲೋದ ಈ ಬೆಂಡೆಕಾಯಿ ಬಾಸ್ ಅಂತ ಹೀರೋ ಲಾಕರ್ ರೂಮ್ ಹತ್ರ ಹೋದ್ರೆ, ಅಲ್ಲಿ ಬಾಸ್ ಮೆಲ್ಲನೆ ಆ 314ನೇ ಲಾಕರ್ ನ ತೆಗೆದು ಹಾರ್ಡ್ ಡಿಸ್ಕ್ ನ ಎತ್ಕೊಂತವನೆ. ಇದನ್ ನೋಡಿದ ಹೀರೋ, ಲೇ ಆ ಮಿನಿಸ್ಟರ್ ಲಾಕರ್ ನ ಕದಿಲಿಕ್ಕೆ ನಮ್ಮನ್ನೆಲ್ಲಾನು ಬ್ಯಾಂಕ್ ಗೆ ಕೊಳ್ಳೆ ಹೊಡೆಯಲು ಕರ್ಕೊ ಬಂದ, ಯಾರ್ ಈ ಲಾಕರ್ ನ ಬಗ್ಗೆ ಹೇಳಿದ್ದು ಮತ್ತೆ ಯಾರ್ ನಿನ್ನ ಕಳ್ಸಿದ್ದು, ಇದನ್ನೆಲ್ಲ ಮರ್ಯಾದಾಗ ಹೇಳು ಅಂತ ಹೀರೋ ಕೇಳಿದ್ರೆ, ಲೈ ಮೈನರ್ ಮೇಣದ ಬತ್ತಿ, ಈ ಲಾಕರ್ ಬಗ್ಗೆ ನನಗೆ ಗೊತ್ತಿರೋದು ಕಳ್ಸಿದ್ದು ಆಮೇಲೆ, ಫಸ್ಟ್ ನಿನಗೆಂಗೋ ಈ ಲಾಕರ್ ಬಗ್ಗೆ ಗೊತ್ತು ಅಂತ ಬಾಸ್ ವಾಪಸ್ ಕೇಳಿದ್ರೆ, ನನಗ ಮ್ಯಾನೇಜರ್ ಹೇಳಿದ್ರು ಅದ್ರಿಂದ ಗೊತ್ತಾಯ್ತು, ನಿಂಗ್ಯಾರು ಇದನ್ನೆಲ್ಲ ಹೇಳಿದ್ರು ಅಂತ ಮತ್ತೆ ಹೀರೋ ಕೇಳಿದ್ರೆ, ಆಗ ಆಮೇಲೆ ಜಗಳಾಡೋಣ, ಫಸ್ಟ್ ಇಲ್ಲಿಂದ ತಪ್ಪಿಸ್ಕೊಳ್ಳೋಣ ನಡಿ, ಇಲ್ಲಾಂದ್ರೆ ಪೊಲೀಸ್ನವ್ರು ಬರ್ತಾರೆ ಅಂತ ಎಲ್ಲ ಟನಲ್ ನಲ್ಲಿ ಇಳಿದ್ರೆ, ಅಲ್ಲಿ ಆಲ್ರೆಡಿ ಮುಕ್ಕಾಲು ಟನಲ್ ನೀರ್ ತುಂಬಿದೆ. ಅದಲ್ದೆ ಒಳಹರಿವು ಕೂಡ ತುಂಬಾ ಜಾಸ್ತಿ ಆಗಿದ್ರಿಂದ ಇವ್ರಿಗೆ ಅಲ್ಲಿಂದ ತಪ್ಪಿಸ್ಕೊಳ್ಳೋಕ್ ಆಗ್ಲೇ ಇಲ್ಲ. ಸೊ ಪ್ಲಾನ್ ಫ್ಲಾಪ್ ಆಗಿ ಮತ್ತೆ 6 ಜನ ಬ್ಯಾಂಕ್ ಒಳಗೆ ಎಂಟ್ರಿ ಆದ್ರೆ, ಆ ಕಡೆ ಬ್ಯಾಂಕ್ ನ ಹೊರಗಿರೋ ಫೆರಾನ್ ಆ ಕಮಾಂಡೋ ಟೀಮ್ ಗೆ ಒಳ ಹೋಗಿ ಆ 6 ಜನರನ್ನ ಮುಗ್ಸೋಕೆ ಹೇಳಿದ್ರೆ, ಅದೇ ತರ ಆ ಕಮಾಂಡೋ ಟೀಮ್ ನವ್ರು ಕೂಡ ಒಳಗೋಗೋಕೆ ರೆಡಿ ಆದ್ರೆ, ಈ ಮ್ಯಾಟರ್ ಇನ್ಸ್ಪೆಕ್ಟರ್ ಗೆ ಇಷ್ಟಾನೇ ಇಲ್ಲ. ಬಿಕಾಸ್ ಇವ್ರು ಒಳಗೋಗಿ ಅಲ್ಲೇನಾದ್ರೂ ಆಗಿ ಹಾಸ್ಟೇಜಸ್ ಗೆ ತೊಂದ್ರೆ ಆದ್ರೆ ಅಂತ ಇವರು ಬ್ಯಾಂಕ್ ನ ಫೋನ್ ಗೆ ಪದೇ ಪದೇ ಕಾಲ್ ಮಾಡ್ತಾವ್ರೆ. ಬಟ್ ಒಳಗೆ ನೋಡಿದ್ರೆ ಅವರು ತಪ್ಪಿಸ್ಕೊಳ್ಳೋ ಭರದಲ್ಲಿ ಯಾರು ಫೋನ್ ಕೂಡ ರಿಸೀವ್ ಮಾಡ್ತಾ ಇಲ್ಲ. ಇವರು ಮತ್ತೆ ಮತ್ತೆ ಕಾಲ್ ಮಾಡ್ತಾ ಇದ್ರಿಂದ ಅಲ್ಲಿ ಬಾಸ್ ಟನಲ್ ಇಂದ ಹೊರ ಬಂದು, ಅಯ್ಯಯ್ಯೋ ಅಕಸ್ಮಾತ್ ಅವ್ರಿಗೆ ಗೊತ್ತಾಗುತ್ತೆ ಅಂತ ಓಡಿ ಹೋಗಿ ಒಂದೇ ಉಸಿರಿನಲ್ಲಿ ಫೋನ್ ನ ರಿಸೀವ್ ಮಾಡಿದ್ರೆ, ಹಂಗೆ ಹೇಳಿ ಸಾರ್, ನಾವು ಕೇಳಿದ್ದ ವೆಹಿಕಲ್ ರೆಡಿ ಆಯ್ತಾ ಅಂತ ಕೇಳ್ತಾರೆ. ಅದು ಇನ್ನು ಬರ್ತಾ ಇದೆ ಅಂತ ಅವ್ರಂದ್ರೆ, ಏನ್ ಸಾರ್ ನಾವ್ ಹೇಳಿದ್ದನ್ನ ಫಸ್ಟ್ ರೆಡಿ ಮಾಡಿ, ಸುಮ್ನೆ ಯಾಕೆ ಕಾಲ್ ಮಾಡ್ತಾ ಇದ್ದೀರಾ, ನಾನೇ ನಿಮ್ದವ್ವ, ಮ್ಯಾಟರ್ ಇದ್ರೆ ಮಾತ್ರ ಕಾಲ್ ಮಾಡಿ ಸಾರ್ ಅಂತ ಬಾಸ್ ವಿರಕ್ತಿಲಿ ಹೇಳಿದ್ರೆ, ಇಟ್ಸ್ ಓಕೆ ಪಾ, ಊಟ ಕೇಳಿದ್ರಲ್ಲ ಅದು ಹೊರಗಿದೆ ತಗೊಳಪ್ಪ ಅಂತ ಇನ್ಸ್ಪೆಕ್ಟರ್ ಹೇಳಿ ಕಾಲ್ ಕಟ್ ಮಾಡಿದ್ರೆ, ಇಲ್ಲಿ ಕಮಾಂಡರ್ ಟೀಮ್ ಇವ್ರನ್ನ
ಖಲಾಸ್ ಮಾಡೋಕೆ ಹೊರಗೆ ಕಾಯ್ತಾವ್ರೆ. ಇದೇನು ಗೊತ್ತಿರದ ಬಾಸ್ ಎಡ್ವರ್ಡ್ ನ ಕರೆದು ಊಟನ ತರ ಕೇಳ್ತಾನೆ. ಸರಿ ಅಂತ ಅವನು ಹೋಗ್ತಾ ಇದ್ರೆ ಅವನನ್ನ ಮತ್ತೆ ತಡೆದ ಬಾಸ್, ನೀನು ಟನಲ್ ನಲ್ಲಿ ಇಳಿದಿದ್ರಿಂದ ಪ್ಯಾಂಟ್ ಎಲ್ಲ ಒದ್ದೆ ಆಗಿದೆ, ಹೀಗೆ ಹೋದ್ರೆ ಪೊಲೀಸ್ನವ್ರಿಗೆ ಅನುಮಾನ ಬರುತ್ತೆ, ಅದನ್ನ ಚೇಂಜ್ ಮಾಡ್ಕೊಂಡು ಹೋಗೋ ಅಂತಂದ್ರೆ ಆಗ ಎಡ್ವರ್ಡ್ ಚೇಂಜ್ ಮಾಡೋದನ್ನ ಬಿಟ್ಟು, ಯಾಕೆ ನಿಮ್ದು ಒದ್ದೆ ಆಗಿಲ್ವಾ, ನಿಮ್ ನೋಡಿದ್ರೆ ಅನುಮಾನ ಬರಲ್ವಾ ಅಂತಾನೆ. ಲೇ, ಎಂಗೇಜ್ ನಲ್ಲಿರೋ ಎಂಟೇ ಗೊತ್ತಾ, ನೀನೇ ಕಣೋ ಹೊರಗೆ ಹೋಗೋನು, ನಿನ್ ಪ್ಯಾಂಟ್ ಅನ್ನೇ ನೋಡೋದು, ಹೋಗಿ ಪ್ಯಾಂಟ್ ಚೇಂಜ್ ಮಾಡೋ ಮೆಂಟಲ್ ಅಂತ ಬಾಸ್ ಬೈತಾ ಇದ್ರೆ ಹೊರಗೆ ಕಮಾಂಡರ್ ಟೀಮ್ ಎವರನ್ನ ಮುಗ್ಸೋಕೆ ರೆಡಿ ಆಗೋರೆ. ಅದೇ ಟೈಮ್ಗೆ ಫೆರನ್ ಹತ್ರ ಹೋದ ಒಬ್ಬ ಸೀನಿಯರ್ ಆಫೀಸರ್ ಈ ಶೂಟಿಂಗ್ ಆರ್ಡರ್ ನ ಕ್ಯಾನ್ಸಲ್ ಮಾಡೋಕೆ ಹೇಳ್ತಾನೆ. ಫೆರನ್ ಕೂಡ ಶೂಟಿಂಗ್ ಆರ್ಡರ್ ನ ನಿಲ್ಲಿಸ್ತಾನೆ. ಅಲ್ಲಿಗೆ ಊಟ ತಗೊಂಡು ಹೋಗಕ್ಕೆ ಬಂದಿದ್ದ ಎಡ್ವರ್ಡ್ ಅನ್ನ ಯಾರು ಏನು ಮಾಡಲ್ಲ. ಅವನ ಪಾಡಿಗೆ ಅವನ ಊಟ ತಗೊಂಡು ಹೊಳಗೋಗ್ತಾನೆ. ಯಾಕೆ ಸಾರ್ ಶೂಟಿಂಗ್ ಆರ್ಡರ್ ನ ಕ್ಯಾನ್ಸಲ್ ಮಾಡಿಸಿದ್ರಿ, ಏನಾಯ್ತು ಅಂತ ಫೆರನ್ ಸೀನಿಯರ್ ಆಫೀಸರ್ ನ ಕೇಳಿದ್ರೆ, ಏನಿಲ್ವಾ ಮಿನಿಸ್ಟರ್ ಅಲ್ಲೊಂದು ಹಾರ್ಡ್ ಡಿಸ್ಕ್ ಇಟ್ಟವನೆ, ಅದ್ರಲ್ಲಿ ನಮಗೆ ಆಪೋಸಿಟ್ ಎವಿಡೆನ್ಸ್ ಇದೆ ಅಂತ ಗುಪ್ತಚರ ಇಲಾಖೆಯಿಂದ ನಮಗೆ ಇನ್ಫಾರ್ಮೇಶನ್ ಬಂತು. ಹಾಗಂತ ನಾವೇ ಡೈರೆಕ್ಟ್ ಆಗಿ ಹೋಗಿ ತಗೊಳಕಾಗಲ್ವಲ್ಲ, ಸೊ ನಾನೇ ಆ ಬಾಸ್ ಹೇಳಿ ಒಳಗಿರೋ ಹಾರ್ಡ್ ಡಿಸ್ಕ್ ಅನ್ನ ಎತ್ಕೊ ಬರೋಕೆ ಹೇಳ್ದೆ. ಅದ್ರಲ್ಲೇನಿದೆ ಅಂತ ಅವ್ನ್ ಗೊತ್ತಿಲ್ಲ. ಹಾರ್ಡ್ ಡಿಸ್ಕ್ ನ ತಗೋ ಬಂದ್ರೆ ಹಣ ಕೊಡ್ತೀನಿ ಅಂತಂದೆ. ದಟ್ಸ್ ವೈ ಅವನು ಒಳಗೋದ. ಸೊ ಅಲ್ಲಿರೋರೆಲ್ಲ ನಂಬವ್ರೆ, ಅವ್ರಿಗೆ ಇನ್ನೂ ಆಗ್ಬಾರ್ದು ಅಂತಾನೆ ಈ ಶೂಟಿಂಗ್ ಆರ್ಡರ್ ನ ಕ್ಯಾನ್ಸಲ್ ಮಾಡಿದೆ. ಇವಾಗ ನಮ್ಮ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ, ನಮಗೆ ಬೇಕಾದವನೊಬ್ಬನ್ನ ಅಲ್ಲಿಗೆ ಕಳಿಸಿ ಅವ್ರನ್ನ ಕಾಪಾಡೋದೆ. ಅದಕ್ಕಾಗ್ಬೇಕಾಗಿರೋ ಕೆಲ್ಸನ ಮಾಡಿ ಅಂತ ಸೀನಿಯರ್ ಆಫೀಸರ್ ಹೇಳೋದ್ರೆ, ಈ ಕಡೆ ಸ್ಟಾರ್ಟಿಂಗ್ ನಲ್ಲಿ ನನ್ನ ಮನೆನ ಹರಾಜಾಕ್ಬೇಡಿ, ನನ್ನ ಹಣ ಕಟ್ತೀನಿ ಅಂತ ಕೇಳ್ತಾ ಇದ್ಲಲ್ಲ, ಆ ಹುಡುಗಿನ ನೋಡಿದ ಎಡ್ವರ್ಡ್ ಗೆ ಲವ್ ಆಗೋಗುತ್ತೆ. ಈ ವಿಷಯನ ಎಡ್ವರ್ಡ್ ಪಕ್ಕದಲ್ಲಿರುವ ಗುಂಗ್ರುಗೆ ಹೇಳಿದ್ರೆ, ಲೇ ಎಕ್ಸೈಟ್ ಆದ ಏಲಿಯನ್, ನಾವು ಯಾವ ಪರಿಸ್ಥಿತಿಲಿ ಇದೀವಿ, ಈಗ ನಿನ್ಗೆ ಹುಡುಗಿ ಸೋಕಿ ಕೇಳ್ತದ, ನಿನ್ಗೆ ಹುಡುಗಿ ಸೋಕಿ ಸುಟ್ಟಾಕ್ಬಿಡ್ತೀನಿ, ಸುಮ್ನೆ ಸೈಡ್ ಹೋಗ್ತೀಯಾ ಅಂತ ಬೈಟ್ ಕಳಿಸ್ತಾನೆ. ಹಂಗೆ ನೆಕ್ಸ್ಟ್ ಬಾಸ್ ಎಲ್ರನ್ನು ಕರೆಸಿ, ಬಾಯ್ಸ್ ಯಾರು ಬೇಜಾರಾಗ್ಬೇಡಿ, ಬಿಕಾಸ್ ನಮ್ಮ ಹತ್ರ ಒಂದು ಸೂಪರ್ ಪವರ್ ಇದೆ, ಅದನ್ನಿಟ್ಕೊಂಡು ನಾವು ತಪ್ಪಿಸ್ಕೋಬಹುದು ಅಂತ ಆ ಕದ್ದ ಹಾರ್ಡ್ ಡಿಸ್ಕ್ ನ ತೋರಿಸಿದ್ರೆ, ಅದ್ರಲ್ಲಿ ಏನಿದೆ ಅಂತ ಎಡ್ವರ್ಡ್ ಕೇಳಿದ್ರೆ, ಅದ್ರಲ್ಲಿ ಮಿನಿಸ್ಟರ್ ತನ್ನ ಪಾರ್ಟಿಯ ಅಗೇನೆಸ್ಟ್ ಸಾಲಿಡ್ ಎವಿಡೆನ್ಸ್ ಇದೆ, ಅದನ್ನ ಕದಿಲಿಕ್ಕೇನೆ ಬಾಸ್ ನಮ್ನೆಲ್ಲಾರ್ನು ಏನು ಹೇಳ್ದಂಗೆ ಕೊಳ್ಳೆ ಹೊಡಿ ಕರ್ಕೊಂಡ್ ಬಂದವನೆ ಅಂತ ಹೀರೋ ಹೇಳಿದ್ರೆ, ಹೌದಪ್ಪ ಯಾರೋ ಹೇಳಿ ನಾನ್ ಕರ್ಕೊಂಡ್ ಬಂದೆ ನಿಜ, ಅದ್ರಲ್ಲಿ ನಿಮ್ಗೇನ್ ಪ್ರಾಬ್ಲಮ್, ಅದಲ್ದೆ ಕೊಳ್ಳೆ ಹೊಡೆದ ಹಣದಲ್ಲಿ ಎಲ್ರಿಗೂ ಪಾಲಿದೆಯಲ್ಲ, ಸೊ ನಿಮ್ಗೆ ಒಳ್ಳೇದೇ ತಾನೇ ಆಗಿದೆ. ಇದ್ರ ಜೊತೆ ನಾನೇನೋ ಸೈಡ್ ಅಲ್ಲಿ ಇನ್ನೊಂದು ಸಮಾರಾಧನೆ ಮಾಡೋಕೆ ಟ್ರೈ ಮಾಡ್ದೆ ಅಷ್ಟೇ, ನಂದು ಬಿಡು. ಆ ಮ್ಯಾನೇಜರ್ ಇದಳಲ್ಲ, ಅವಳು ಈ ಮ್ಯಾಟರ್ ನ ನಿನ್ ಹತ್ರ ಹೇಳಿದ್ಲಲ್ಲ, ಸುಮ್ನೆ ನಾ ಹೇಳವಳೆ, ಬದಲಿಗೆ ನೀನೇನಾದ್ರೂ ಕೊಟ್ಟಿರ್ಬೇಕಲ್ಲ, ಸೊ ಇರು ಅವಳನ್ನ ಹೋಗಿ ಕೇಳ್ತೀನಿ ಅಂತ ಮ್ಯಾನೇಜರ್ ಹತ್ರ ಬಾಸ್ ಜೊತೆ ಬಿಕ್ಕವ್ರು ಹೋದ್ರೆ, ಒಂಟಿಯಾಗಿದ್ದ ಎಡ್ವರ್ಡ್ ಈ ಹಾರ್ಡ್ ಡಿಸ್ಕ್ ನಲ್ಲಿ ಅಂತದೇನಿದೆ ಅಂತ ತಿಳಿಯಲು ಹಾರ್ಡ್ ಡಿಸ್ಕ್ ನ ಕಂಪ್ಯೂಟರ್ ಹಾಕಿ ಚೆಕ್ ಮಾಡ್ತಾ ಇದ್ರೆ, ಈ ಕಡೆ ಮ್ಯಾನೇಜರ್ ನ ಹುಡುಕೊಂಡೋದ ಬಾಸ್ ಅವಳು ಬಾತ್ರೂಮ್ ಅಲ್ಲಿರೋದನ್ನ ಗಮನಿಸಿ, ಲೇ ಮಳ್ಳಿ ಮಳ್ಳಿ ಮಿಂಚುಳ್ಳಿ ಬಾಗಿಲು ತೆಗಿತ್ಯಾ ಇಲ್ವಾ ಅಂತ ಕೂಗಿದ್ರೆ, ಒಳಗೆ ಫ್ಲಶ್ ಮಾಡಿ ಮ್ಯಾನೇಜರ್ ಹೊರಗೆ ಬರ್ತಾರೆ. ಅವಳನ್ನ ಹಿಡಿದು ಹೀರೋ, ನಿನಗೇನು ಕೊಟ್ಟ ನಿಜ ಹೇಳು ಅಂತ ಕೇಳಿದ್ರೆ, ಅವಳು ಹೇಳೋ ತರ ಕಾಣ್ತಾ ಇಲ್ಲ. ಹೀರೋ ಬೇರೆ ಆ ಮ್ಯಾನೇಜರ್ ಗೆ ಸಪೋರ್ಟ್ ಮಾಡ್ತಾವನೆ. ಸರಿ ಅಂತ ಬಾತ್ರೂಮ್ ಒಳಗೋದ ಬಾಸ್, ಅಲ್ಲಿ ಒಂದು ವಜ್ರದ ಖಾಲಿ ಪಾಕೆಟ್ ಇದೆ, ದಟ್ ಮೀನ್ಸ್ ಆ ವಜ್ರಗಳನ್ನ ಇವಳು ನುಂಗಿರ್ಬೇಕು. ಅದಕ್ಕೆ ಬಾಸ್, ನೋಡಿದ್ರಾ ನಾವು ಕದ್ದಿದ್ದನ್ನ ನಮಗೆ ಗೊತ್ತಿಲ್ದಂಗೆ ಹೀರೋ ಹತ್ರ ಮ್ಯಾಟರ್ ಲೀಕ್ ಮಾಡಿದಕ್ಕೆ ಹೀರೋ ಕೊಟ್ಟಿರುವ ಪ್ರೈಸ್ ನ, ಇದನ್ನೆಲ್ಲ ನಮ್ಗೆ ಕೇಳ್ದಂಗೆ ಮಾಡೋನಲ್ಲ, ಇದೆಲ್ಲ ತಪ್ಪಲ್ವಾ ಅಂತ ಬಾಸ್ ಕೇಳ್ತಾ ಇದ್ರೆ, ಈ ಕಡೆ ಹಾರ್ಡ್ ಡಿಸ್ಕ್ ನ ಕಂಪ್ಯೂಟರ್ ನಲ್ಲಿ ಕನೆಕ್ಟ್ ಮಾಡಿದ ಎಡ್ವರ್ಡ್ ಓಪನ್ ಮಾಡಿದ್ರೆ ಅದ್ರಲ್ಲೊಂದು ಚೆಸ್ ಗೇಮ್ ಶೋ ಆಗ್ತಿದೆ. ಅದ್ರ ಬಗ್ಗೆ ಅರಿವಿಲ್ಲ ಅಂದ್ರೆ ಅಲ್ಲಾಡ್ಸೋದನ್ನ ಬಿಡ್ಬೇಕಲ್ಲ, ಆ ಗೇಮ್ ನಲ್ಲಿ ಒಂದು ಕಾಯಿ ಮೂವ್ ಆದ್ರೆ ನಂದೊಂದಿರ್ಲಿ ಅಂತ ಈ ಕಡೆಯಿಂದ ಎಡ್ವರ್ಡ್ ಒಂದು ಕಾಯಿನ ಮೂವ್ ಮಾಡ್ತಾನೆ. ಹಂಗೆ ಮಾಡಿದ ತಕ್ಷಣನೇ ಹಾರ್ಡ್ ಡಿಸ್ಕ್ ನಲ್ಲಿದ್ದ ಎಲ್ಲಾ ಫೈಲ್ಗಳು ಆಟೋಮ್ಯಾಟಿಕ್ ಆಗಿ ಡಿಲೀಟ್ ಆಗ್ತವೆ. ಅಯ್ಯಯ್ಯೋ ಏನಾಗೋಯ್ತಲ್ಲಪ್ಪ ಅಂತ ಎಡ್ವರ್ಡ್ ಹೆದ್ರೋಗಿದ್ರೆ, ಸೊ ಈ ಕಾರಣಕ್ಕೆ ಇವನಿಗೆ ಎಡ್ವರ್ಡ್ ಅಂತ ಹೆಸರಿಟ್ಟಿದ್ದು. ಆ ಕಡೆ ಬ್ಯಾಂಕ್ ನ ಹೊರಗೆ ಇನ್ಸ್ಪೆಕ್ಟರ್ ನ ಜಾಗಕ್ಕೆ ಸೀನಿಯರ್ ಆಫೀಸರ್ ಈಗ ಬೇರೊಬ್ಬನ್ನ ಕಳಿಸ್ತಾರೆ. ಅವನ ಹೆಸರು ಮೆಲ್ಲಿಸೋ. ಈ ಮೆಲ್ಲಿಸೋ ಬಾಸ್ ಗೆ ಕಾಲ್ ಮಾಡಿ, ತಮ್ಮ ತುಂಬಾ ಟೈಮ್ ಆಯ್ತು, ಫೋನ್ ನಲ್ಲೇ ಯಾಕೆ, ಸ್ವಲ್ಪ ನೇರವಾಗಿ ಬರ್ತೀಯಾ, ನಿನ್ನ ಹತ್ರ ಮಾತಾಡ್ಬೇಕು ಅಂತ ಬಾಸ್ ನ ಬ್ಯಾಂಕ್ ನಿಂದ ಹೊರ ಕರೆದ್ರೆ, ಬಾಸ್ ಕೂಡ ಬ್ಯಾಂಕ್ ಇಂದ ಹೊರ ಬರ್ತಾನೆ. ಬಾಸ್ ನ ಮೀಟ್ ಮಾಡಿದ ಮೆಲ್ಲಿಸೋ, ತಮ್ಮ ನಿನ್ನ ಕಾಪಾಡೋಕೆನೆ ನಾನು ಬಂದಿರೋದು, ಫಸ್ಟ್ ನಾನ್ ಹೇಳಿದ್ದನ್ನ ಕೇಳು, ನೀನೇನ್ ಮಾಡ್ತೀಯಾ, ಆ ಬ್ಯಾಂಕ್ ನಲ್ಲಿರೋ AC ವಿಂಡೋ ಇಂದ ಪಕ್ಕದ ಬಿಲ್ಡಿಂಗ್ ಹೋಗು, ಆ ಬಿಲ್ಡಿಂಗ್ ನ 4ನೇ ಫ್ಲೋರ್ ನಲ್ಲಿ ನಮ್ಮ ಹುಡುಗ ಒಪ್ಪಿರ್ತಾನೆ, ಅವನ ಹತ್ರ ಈ ಹಾರ್ಡ್ ಡಿಸ್ಕ್ ನ ಕೊಡು, ನೀನು ತಪ್ಪಿಸ್ಕೊಳ್ಳೋಕೆ ಅವನು ಹೆಲ್ಪ್ ಮಾಡ್ತಾನೆ ಅಂತ ಮೆಲ್ಲಿಸು ಅಂದ್ರೆ, ಅಲ್ಲಿ ಇವ್ರಿಬ್ರು ಏನ್ ಮಾತಾಡ್ತಾವ್ರೆ ಅಂತ ಇನ್ಸ್ಪೆಕ್ಟರ್ ಗೆ ಗೊತ್ತಾಗ್ತಾ ಇಲ್ಲ. ಯಾಕಿಂಗೆ ಸೀಕ್ರೆಟ್ ಆಗಿ ಮಾತಾಡ್ಬೇಕು, ಏನೇ ಇದ್ರು ಎಲ್ಲರಿಗೂ ತಿಳಿಬೇಕಲ್ಲ, ಇವ್ರ್ಯಾಕೆ ಸೀಕ್ರೆಟ್ ಮೇಂಟೈನ್ ಮಾಡ್ತಾವ್ರೆ ಅಂತ ಆ ಸೀಕ್ರೆಟ್ ಸರ್ವಿಸ್ ಮೇಲೇನೆ ಇನ್ಸ್ಪೆಕ್ಟರ್ ಗೆ ಸಂದೇಹ ಬಂದ್ರೆ, ಈ ಕಡೆ ಮೆಲ್ಲಿಸೋ ಹತ್ರ ಮಾತಾಡಿದ ಬಾಸ್ ಒಳಗೋಗಿ ಅವರ ಟೀಮ್ ಹತ್ರ, ಇದೇನಪ್ಪ ಪ್ಲಾನು, ನಾವ್ ಹಿಂಗೆ ತಪ್ಪಿಸ್ಕೊಳ್ಳೋದು
ಮಾಡೋದು ಅಂತ ಹೇಳ್ತಾ ಇದ್ರೆ ನೆಕ್ಸ್ಟ್ ಎಡ್ವರ್ಡ್ ಬಾಸ್ ನ ಸಪರೇಟ್ ಆಗಿ ಕರೆದು ಹಾರ್ಡ್ ಡಿಸ್ಕ್ ನಲ್ಲಿ ಫೈಲ್ ಎಲ್ಲ ಡಿಲೀಟ್ ಆಗಿರೋ ಮ್ಯಾಟರ್ ನ ಹೇಳಿದ್ರೆ, ಲೇ ನೋಡಕ್ಕೊಳ್ಳೆ ಕೋಸ್ಟಾರಿಕಾದ ಕಾಡು ಕೋತಿಯ ಕೊನೆ ಬ್ರೀಡ್ ತರ ಇಟ್ಕೊಂಡು ಯಾಕೋ ನನ್ನ ಪ್ರಾಣ ತಿಂತೀಯ ಲೇ ಎಡ್ವರ್ಡ್, ನಿನ್ನ ಯಾಕೆ ಕರ್ಕೊಂಡ್ ಬಂದೆ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲೋ ಅಂತ ಬಾಸ್ ಎಡ್ವರ್ಡ್ ನ ಎಮೋಷನಲ್ ಆಗಿ ಬಡಿತಾ ಇದ್ರೆ, ಅಲ್ಲಿಗೆ ಬಂದ ಹೀರೋ ಬಾಸ್ ನ ತಡೆದು ಏನ್ ಮಾಡ್ದ ಅಂತ ಅವನ್ಗಂಗ್ ಹೊಡಿತಾ ಇದ್ಯಾ, ಏನ್ ಪ್ರಾಬ್ಲಮ್ ಅಂತ ಕೇಳಿದ್ರೆ, ಫೈಲ್ ಡಿಲೀಟ್ ಆಗಿರೋ ಮ್ಯಾಟರ್ ನ ಬಾಸ್ ಹೀರೋ ಹತ್ರನೂ ಹೇಳ್ತಾನೆ. ಅದನ್ನ ಕೇಳಿ ಫುಲ್ಲು ಗಾಂಡಾದ ಹೀರೋ, ಇನ್ನು ಇವನ್ನ ಜೀವಂತವಾಗಿ ಇಟ್ಕೊಂಡಿದ್ಯಾ ಅಂತ ಫುಲ್ಲು ವೆರೇಲಿ ಹೊಡೆಯೋಕೆ ಹೋದ್ರೆ, ಬಿಡು ಇವನ್ನ ಸಾಯಿಸಿ ಏನಾಗ್ಬೇಕು, ಫಸ್ಟ್ ತಪ್ಪಿಸ್ಕೊಳ್ಳೋದು ನೋಡೋಣ ಅಂತ ಬಾಸ್ ಅಂಡ್ ಟೀಮ್ 6 ಜನ 3 ಹಾಸ್ಟೇಜಸ್ ಗಳನ್ನ ಕರ್ಕೊಂಡು ಮೆಲಿಸೋ ಹೇಳ್ದಂಗೆ ಪಕ್ಕದ ಬಿಲ್ಡಿಂಗ್ ನ 4ನೇ ಫ್ಲೋರ್ ಹೋಗಿ ಆ ಮೆಲಿಸೋ ಹೇಳಿದ ಆಳನ್ನ ಮೀಟ್ ಮಾಡಿದ್ರೆ, ಅವನು ಇವ್ರ ಹತ್ರ ಎಲ್ಲಿಯ ಹಾರ್ಡ್ ಡಿಸ್ಕ್ ಅಂತ ಕೇಳ್ತಾನೆ. ಇವ್ರ ಹತ್ರ ಹಾರ್ಡ್ ಡಿಸ್ಕ್ ಮಾತ್ರ ಇದೆ, ಅದ್ರೊಳಗಿರೋ ಮ್ಯಾಟರ್ ಎಲ್ಲ ಕ್ಲೀನ್. ಅದು ಗೊತ್ತಾದ್ರೆ ಇವ್ರಿಗೆ ಬಿಸಿನೀರ್ ಕಾಯಿಸಿ ಬಾರೆ ಎಳೆದು ಬಿಡ್ತಾರಲ್ಲ, ಅದಕ್ಕೆ ಆ ಆಳನ್ನ ಹಿಂದೆಯಿಂದ ಹೀರೋ ಅವನ ತಲೆಗೆ ಒಂದು ಏಟ್ ಕೊಟ್ಟು ಅವನ್ನ ಜ್ಞಾನ ತಪ್ಪಿಸಿದ್ರೆ, ಸರಿ ಇಟ್ಸ್ ಓಕೆ ಈಗ ಇಲ್ಲಿಂದ ತಪ್ಪಿಸ್ಕೊಳ್ಳೋಣ ಅಂತ 6 ಜನನು ಆ ಬಿಲ್ಡಿಂಗ್ ಇಂದ ಕೆಳಗೆ ಬರ್ತಾ ಇದ್ರೆ, ಅಲ್ಲೂ ಒಂದು ಪೊಲೀಸ್ ಪಡೆನೆ ಇವ್ರಿಗೋಸ್ಕರ ಕಾಯ್ತಾ ಇದೆ. ಸೊ ಅವರನ್ನ ನೋಡಿದ ಈ ಟೀಮ್ ಹೆಂಗು 3 ಜನ ಹಾಸ್ಟೇಜಸ್ ಕರ್ಕೊಂಡು ಬಂದಿದ್ರಲ್ಲ, ಆ ಹಾಸ್ಟೇಜ್ ನ ತಲೆಗೆ ಗನ್ ಇಟ್ಟು ನೀವೇನಾದ್ರೂ ಮುಂದೆ ಬಂದ್ರೆ ಇವ್ರನ್ನ ಸಾಯ್ಸಾಕ್ತೀನಿ ಅಂತ ಹೆದರಿಸ್ತಾ ಇದ್ರೆ, ಆಬ್ವಿಯಸ್ಲಿ ಈ ಎಡ್ವರ್ಡ್ ಸುಮ್ಮನೆ ಇರ್ತಾನ, ಒಂದು ಎಕ್ಸ್ಟ್ರಾನೇ ಮಾಡ್ತಾನೆ. ಮಿಸ್ ಆಗಿ ಆ ಪೊಲೀಸ್ ಪಡೆ ಕಡೆ ಒಂದು ಫೈರ್ ಮಾಡ್ಬಿಡ್ತಾನೆ. ಅವ್ರು ಸುಮ್ನಿರ್ತಾರ, ಬದಲಿಗೆ ಆ ಪೊಲೀಸ್ ನವರೆಲ್ಲ ಬ್ಯಾಕ್ ಫೈರ್ ಮಾಡೋಕೆ ಶುರು ಮಾಡಿದ್ರೆ, ಈ ಶೂಟ್ ಔಟ್ ನಲ್ಲಿ ಮ್ಯಾನೇಜರ್ ಲೇಡಿಯ ಕೈಗೆ ಬುಲೆಟ್ ಬೀಳುತ್ತೆ. ಈ ಪರಿಸ್ಥಿತಿಲಿ ಅವಳನ್ನ ಮತ್ತೆ ಬ್ಯಾಂಕ್ ಒಳಗೆ ಕರ್ಕೊಂಡು ಹೋದ್ರೆ ಅವಳಿಗೆ ಟ್ರೀಟ್ಮೆಂಟ್ ಸಿಗಲ್ಲ ಅಂತ ಅವಳನ್ನ ಅಲ್ಲೇ ಒಂದ್ ಕಡೆ ಕೂರಿಸಿ, ಏನು ಗಾಬರಿ ಆಗ್ಬೇಡಮ್ಮ, ಸ್ವಲ್ಪ ಹೊತ್ತಾದ್ಮೇಲೆ ಪೊಲೀಸ್ನವ್ರು ಬರ್ತಾರೆ ಅಂತ ಹೇಳಿ ಅವ್ರ ಹತ್ರ ಎಲ್ಲಾ ಮ್ಯಾಟರ್ನು ಹೇಳ್ಬೇಡಮ್ಮ, ಸ್ವಲ್ಪ ಮಿಸ್ ಮ್ಯಾಚ್ ಮಾಡಿ ಹೇಳು, ಅದ್ರ ಬದ್ಲಿಗೆ ಆ ಡೈಮಂಡ್ ನ ನೀನೇ ಮಡಿಕೋ ಅಂತ ಹೇಳಿ ಇವರು ಬ್ಯಾಂಕ್ಗೆ ವಾಪಸ್ ಹೋದ್ರೆ, ಅಲ್ಲಿಂದ ಬಂದ್ಮೇಲೆ ಬಾಸ್ ಮೆಲಿಸೋಗೆ ಕಾಲ್ ಮಾಡಿದ್ರೆ, ನಾನೇನ್ ಹೇಳ್ದೆ ನೀವೇನ್ ಮಾಡ್ತಾ ಇದ್ದೀರಾ ಅಂತ ಮೆಲಿಸೋ ಬಾಸ್ನೇ ಕೇಳ್ತಾನೆ. ಲೇ ಮಾನ್ಸೂನ್ ನಲ್ಲಿ ಮುಕ್ಕಾಲ್ ನೆಂದಿರೋ ಮುಳ್ಳಂದಿ ತರ ಮಕ ಇಟ್ಕೊಂಡು ನಮ್ಮ ಹತ್ರನೇ ಗೇಮ್ಸಾ, ಆ ಹಾರ್ಡ್ ಡಿಸ್ಕ್ ತಗೊಂಡು ನಮ್ಮನ್ನ ಮುಗಿಸೋರು ನಿಮ್ ಪ್ಲಾನ್ ಅಲ್ವಾ, ನಿನ್ನ ಪ್ಲಾನ್ ನ ನೀನೇ ಇಟ್ಕೋ, ಇನ್ಮೇಲೆ ನಾವೆಂಗೆ ತಪ್ಪಿಸ್ಕೊಳ್ಳೋದು ಅಂತ ನಮ್ಗೆ ಗೊತ್ತು, ನೀನು ಅಮಿಕೊಂಡು ನಮಗೊಂದು ಮಿನಿ ಬಸ್ ಮತ್ತೊಂದು ಫ್ಲೈಟ್ ನ ಅರೇಂಜ್ ಮಾಡು ಸಾಕು, ಇನ್ನು ಅರ್ಧ ಗಂಟೆಯಲ್ಲಿ ರೆಡಿ ಆಗ್ಬೇಕು, ಇಲ್ಲ ಅಂದ್ರೆ ಆ ಹಾರ್ಡ್ ಡಿಸ್ಕ್ ನಲ್ಲಿರೋ ಮ್ಯಾಟರ್ ನೆಲ್ಲ ಲೀಕ್ ಮಾಡ್ಬಿಡ್ತೀನಿ ಅಂತ ಬಾಸ್ ಎದುರಿಸಿದ್ರೆ, ಮೆಲಿಸೋ ಥಂಡ ಆಗ್ಬಿಡ್ತಾನೆ. ಮೆಲಿಸೋನ ಮುಖ ನೋಡಿದ ಇನ್ಸ್ಪೆಕ್ಟರ್ ಏನೋ ತೊಂದರೆ ಆಗಿದೆ ಅಂತ ತಿಳಿಯುತ್ತೆ, ಬಟ್ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಆ ಕಡೆ ಬ್ಯಾಂಕ್ ನೊಳಗಿರೋ ಬಾಸ್ ಅಂಡ್ ಹೀರೋ ನಡೀತಾ ಇರೋದನ್ನೆಲ್ಲ ಬಗ್ಗೆ ತಲೆ ಕೇಳಿಸ್ಕೊಳ್ದೇನೆ ಬ್ಯಾಂಕ್ ನ ಒಳಗೆ ಹೆಣ್ಣೆ ಹೊಡಿತಾ ಇದ್ರೆ, ಇನ್ನೊಂದ್ ಕಡೆ ಎಡ್ವರ್ಡ್ ಒಂದ ಹುಡುಗಿ ಮೇಲೆ ಲವ್ ಆಗಿತ್ತಲ್ಲ, ಆ ಹುಡುಗಿನ ಸಪರೇಟ್ ಆಗಿ ಬಾತ್ರೂಮ್ ಕರ್ಕೊಂಡ್ ಬಂದು, ನೀನ್ ತಿಳ್ಕೊಂಡಿರೋ ತರ ನಾನೇನ್ ತಪ್ಪಾಗಿ ಬಿಹೇವ್ ಮಾಡಲ್ಲಮ್ಮ, ತಗೋ ಈ ದುಡ್ಡನ್ನ ಮಡಕ್ಕೋ, ನಿನಗೇನೋ ಮನೆ ಪ್ರಾಬ್ಲಮ್ ಇದೆ ಅನ್ನೋ ವಿಷಯನ ಬ್ಯಾಂಕ್ ಎಂಪ್ಲಾಯ್ನ ಮೂಲಕ ತಿಳ್ಕೊಂಡೆ, ತಗೋ ಈ ದುಡ್ಡನ್ನ ಇಟ್ಕೊಂಡು ಅದನ್ನ ಬಿಡಿಸ್ಕೋ ಅಂತ ಎಡ್ವರ್ಡ್ ಆ ಹುಡುಗಿಗೆ ದುಡ್ಡು ಕೊಟ್ರೆ, ಲೇ ನೋಡಕೊಳ್ಳೆ ನೈಟ್ ಅಲ್ಲಿ ನ್ಯಾರೋ ರೋಡ್ ನಲ್ಲಿ ಮಲಗಿರೋ ನಾಯಿ ತರ ಇಟ್ಕೊಂಡು ಬಾತ್ರೂಮ್ ನಲ್ಲೆಲ್ಲಾ ಹುಡುಗಿನ ಉಸಾರ್ ಮಾಡ್ತಾ ಇದೆಯಲ್ಲೋ ಅಂತ ನಮಗನ್ಸಿದ್ರೆ, ಈ ಎಡ್ವರ್ಡ್ ಕೊಟ್ಟ ಹಣನ ತಗೊಂಡು ಟ್ಯಾಂಕ್ಸ್ ಅಂತ ಹೇಳಿ ಆ ಹುಡುಗಿ ಬಾತ್ರೂಮ್ ಇಂದ ಹೊರ ಹೋದ್ರೆ, ನೆಕ್ಸ್ಟ್ ಹೀರೋ ಗುಂಗು ಅಂಡ್ ಬಾಸ್ 3 ಜನ ಸಪರೇಟ್ ಆಗಿ ಮಾತಾಡ್ತಾವ್ರೆ. ಏನು ಇಲ್ದಿರೋ ಹಾರ್ಡ್ ಡಿಸ್ಕ್ ನಲ್ಲಿರೋದನ್ನ ಹೊರಗೆ ಬಿಡ್ತೀವಿ ಅಂತ ನಾಟಕನ ಸ್ಟಾರ್ಟ್ ಮಾಡಾಯ್ತು, ಅದನ್ನೇ ಕಂಟಿನ್ಯೂ ಮಾಡಿದ್ರೇನೆ ನಾವು ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ. ಸೊ ಅವ್ರಿಗೆ ಡೌಟ್ ಬರ್ದಂಗೆ ಮ್ಯಾನೇಜ್ ಮಾಡು ಅಂತ ಹೀರೋ ಅಂಡ್ ಗುಂಗ್ರು ಬಾಸ್ಗೆ ರಿಕ್ವೆಸ್ಟ್ ಮಾಡಿದ್ರೆ, ಆಗ ಬಾಸ್ ಮೆಲಿಸೋಗೆ ಕಾಲ್ ಮಾಡಿ, ಇನ್ಮೇಲೆ ನಿಮ್ನ ನಂಬೋದು ರಿಸ್ಕೆ, ನಾನು ಎಷ್ಟೋ ತಿಂದ ನಮ್ ಡಿಮ್ಯಾಂಡ್ ನ ನಿಮ್ಗೆ ಹೇಳಿ ಕಾದಿ ಸಾಕಾಯ್ತು, ಇವಾಗ ನೀವೇನ್ ಮಾಡ್ತೀರಾ, ಯಾರಾದ್ರೂ ಗೌರ್ಮೆಂಟ್ ನ ಹಿರಿಯ ಅಧಿಕಾರಿನ ಯಾರಾದ್ರೂ ಕರ್ಸಿ ಅವರ ಜೊತೆ ನಾನು ಡೈರೆಕ್ಟ್ ಆಗಿ ಮಾತಾಡ್ತೀನಿ ಅಂತ ಬಾಸ್ ಒಂದು ಡಿಮ್ಯಾಂಡ್ ಮಾಡಿದ್ರೆ, ಈ ಕೋರಿಕೆನ ಮೆಲಿಸೋ ಇನ್ಸ್ಪೆಕ್ಟರ್ ಹತ್ರ ಹೇಳ್ತಾನೆ. ಈ ಮೆಲಿಸೋನ ಹಾವ ಭಾವ ನೋಡಿ ಇನ್ಸ್ಪೆಕ್ಟರ್ಗೆ ಇವನ ಮೇಲಿನ ಅನುಮಾನ ಇನ್ನೂ ಜಾಸ್ತಿ ಆಗುತ್ತೆ. ಆಗ ಅವರ ಟೀಮ್ ಅವನಿಗೆ ಒಬ್ಬನಿಗೆ ಕಾಲ್ ಮಾಡಿ, ಈ ಸೀಕ್ರೆಟ್ ಸರ್ವಿಸ್ ನವರು ಏನೋ ನಿಗೂಢವಾಗಿ ಕೆಲಸ ಮಾಡ್ತಾವ್ರೆ, ಸೊ ಇವ್ರೇನಾದ್ರೂ ನಮ್ಗೆ ತಿಳಿದಂಗೆ ಈ ಕೇಸ್ ನಲ್ಲಿ ಬೇರೆ ಏನಾದ್ರೂ ಸಂಚಲನ ಮಾಡ್ತಾವ್ರ ಅಂತ ತಿಳ್ಕೊ ಅಂತೇಳಿ ಇವರು ಒಂದ್ ಕಡೆ ಇನ್ವೆಸ್ಟಿಗೇಷನ್ ನ ಸ್ಟಾರ್ಟ್ ಮಾಡಿದ್ರೆ, ಆ ಕಡೆ ಬಾಸ್ ನ ಡಿಮ್ಯಾಂಡ್ ಫೆರಾನ್ಗೆ ತಿಳಿಯುತ್ತೆ. ಯಾರೋ ಯಾಕೆ ಬೇರೆಯವ್ರನ್ನ ಕರ್ಸೋದು, ಹೋಗಿ ನಾನೇ ಮಾತಾಡ್ತೀನಿ ಅನ್ನೋ ನಿರ್ಧಾರಕ್ಕೆ ಬಂದ ಫೆರಾನ್ ಬ್ಯಾಂಕ್ ನ ಹೊರಗೆ ವ್ಯಾನ್ ನಲ್ಲಿ ವೇಟ್ ಮಾಡ್ತಾ ಇದ್ರೆ, ಆಗ ಹೊರ ಬಂದ ಹೀರೋ ಅಂಡ್ ಬಾಸ್ ಆ ವ್ಯಾನ್ ನ ಹತ್ತಾರೆ. ಇವರಿಬ್ರನ್ನ ನೋಡಿದ ಫೆರಾನ್, ಲೇ ಕಾಮನ್ ಸೆನ್ಸ್ ಲೆಸ್ ಕಮಂಗಿಗಳ, ಬ್ಯಾಂಕ್ ನ ಕದಿಯೋಕೆ ಬಂದಿದ್ದಲ್ದೆ ನಮಗೆ ಡಿಮ್ಯಾಂಡ್ ಇಡ್ತೀರಾ, ಇಟ್ಸ್ ಓಕೆ, ನಾನೊಂದು ಡೀಸೆಂಟ್ ಆದ ಆಫರ್ ಕೊಡ್ತೀನಿ, ಸುಮ್ನೆ ನಿಮ್ಮ ಹತ್ರ ಇರೋ ಹಾರ್ಡ್ ಡಿಸ್ಕ್ ನನಗೆ ಕೊಟ್ಟು ಪೊಲೀಸ್ನವ್ರ ಹತ್ರ ಸರೆಂಡರ್ ಆಗಿ ಆದಷ್ಟು ಬೇಗ ನಿಮ್ಮನ್ನ ಹೊರಗ್ ತರೋ ಜವಾಬ್ದಾರಿ ನಂದು ಅಂತ ಫೆರಾನ್ ಹೇಳಿದ್ರೆ, ಅದನ್ ಕೇಳಿದ ಬಾಸ್, ಅಯ್ಯೋ ಸಾರ್ ನಿಮ್ಗೆ ನಾನ್ ಹೇಳಿದ್ದೆ ಅರ್ಥ ಆಗ್ಲಿಲ್ಲ ಅನ್ಸುತ್ತೆ, ನಿಮ್ಮ ಜುಟ್ಟು ನನ್ನ ಹತ್ರ ಇದೆ, ಸೊ ಆ ಹಾರ್ಡ್ ಡಿಸ್ಕ್ ನಲ್ಲಿ ನಾವೊಂದು ವಿಡಿಯೋ ಬೇರೆ ನೋಡಿದ್ವಿ, ಆ ವಿಡಿಯೋದಲ್ಲಿ ನಿಮ್ಮ ಪ್ರೈಮ್ ಮಿನಿಸ್ಟರ್ ಏನವ್ರೆ ಅಂತ ಹಿಂದಿರೋ
ವಿಡಿಯೋನ ಬಗ್ಗೆ ಬಾಸ್ ಒಂದು ಪುಂಗಿ ಬಿಟ್ರೆ, ಈಗ ನಾನು ಕೇಳಿದ್ನ ನೀವು ರೆಡಿ ಮಾಡ್ಲಿಲ್ಲ ಅಂದ್ರೆ ಆ ವಿಡಿಯೋನ ನಾನು ಹೊರಗೆ ಬಿಡ್ತೀನಿ. ಏನ್ ಮಾಡ್ಬೇಕು ಅಂತ ನೀವೇ ಯೋಚನೆ ಮಾಡಿ ಅಂತ ಹೇಳಿ ಹೀರೋ ಅಂಡ್ ಬಾಸ್ ಬ್ಯಾಂಕ್ ನೊಳಗೆ ಹೋದ್ರೆ, ಈ ಕಡೆ ಇನ್ಸ್ಪೆಕ್ಟರ್ ಬೇರೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರಲ್ಲ, ಮೆಲಿಸು ಆ 6 ಜನರನ್ನ ಕಾಪಾಡೋಕೆ ಅಂತ ಹೇಳಿ ಪಕ್ಕದ ಬಿಲ್ಡಿಂಗ್ ನಲ್ಲಿ ಅವನ ಆಳೊಬ್ಬನ್ನ ಕಳ್ಸಿರ್ತಾನಲ್ಲ, ಅವನು ಆ ಬಿಲ್ಡಿಂಗ್ ಒಳಗೆ ಹೋದ ಕ್ಯಾಮ್ರಾದ ಫುಟೇಜ್ ಅನ್ನ ಇನ್ಸ್ಪೆಕ್ಟರ್ ನ ಟೀಮ್ ಕಂಡಿಡ್ಬಿಡುತ್ತೆ. ಇವನು ಪೊಲೀಸ್ನವನು ಅಲ್ಲ, ಸೀಕ್ರೆಟ್ ಸರ್ವಿಸ್ ನವನು ಅಲ್ಲ. ಹಂಗಂದ್ರೆ ಇವನ್ ಯಾರು? ಇವನ್ ಯಾಕೆ ಪೊಲೀಸ್ ಯೂನಿಫಾರ್ಮ್ ನಲ್ಲಿ ಅಲ್ಲಿಗೆ ಹೋಗ್ಬೇಕು? ಇವನ ಡೀಟೇಲ್ಸ್ ನ ಕಂಡಿಡೀರಿ ಅಂತ ಇನ್ಸ್ಪೆಕ್ಟರ್ ಅವರ ಟೀಮ್ ಗೆ ಹೇಳ್ತಾ ಇದ್ರೆ, ಇನ್ನೊಂದ್ ಕಡೆ ಫೆರಾನ್ ಅವನ ಸೆಕ್ರೆಟರಿಗೆ ಕಾಲ್ ಮಾಡಿ ಈ ಕಳ್ಳನ ಮಕ್ಕಳು ಹಾಟ್ ಡಿಸ್ಕ್ ನಲ್ಲಿ ವಿಡಿಯೋ ಅಂತೆಲ್ಲ ಹೇಳ್ತಾವ್ರಲ್ಲ, ನಿಜವಾಗ್ಲೂ ಅದ್ರಲ್ಲಿ ವಿಡಿಯೋ ಇದೆಯಾ ಇಲ್ವೋ ನಮ್ಗೆ ಗೊತ್ತಿಲ್ಲ. ಸೊ ಆ ಮಿನಿಸ್ಟರ್ ಗೆ ಈ ಎವಿಡೆನ್ಸ್ ನೆಲ್ಲ ಕಲೆಕ್ಟ್ ಮಾಡಿ ಕೊಟ್ರಲ್ಲ, ಆ ಏಜೆನ್ಸಿ ಅವ್ರನ್ನ ಹಿಡಿದು ಹಾರ್ಡ್ ಡಿಸ್ಕ್ ನಲ್ಲಿ ವಿಡಿಯೋ ಯಾವ್ದಾದ್ರು ಇದೆಯಾ ಅಂತ ಅದನ್ನ ವಿಚಾರಿಸು ಅಂತ ಫೆರಾನ್ ಸೆಕ್ರೆಟರಿಗೆ ಹೇಳಿದ್ರೆ, ಫಸ್ಟ್ ಒಳಗಿಂದ ಬಂದ ಮ್ಯಾನೇಜರ್ ಹತ್ರ ವಿಚಾರಿಸೋಣ ಅಂತ ಸೆಕ್ರೆಟರಿ ಮ್ಯಾನೇಜರ್ ಇರೋ ಹಾಸ್ಪಿಟಲ್ ಹೋಗಿ ಅವ್ರ ಹತ್ರ ಬ್ಯಾಂಕ್ ನಲ್ಲಿ ನಡೆದಿದ್ನೆಲ್ಲ ವಿಚಾರಿಸಿದಾಗ, ಒಳಗಿರೋರು ಇಬ್ರು ಕಳ್ಳರ ಹೆಸರು ಮಾತ್ರ ನನ್ಗೆ ಗೊತ್ತು. ಒಬ್ಬರ ಹೆಸರು ಹೀರೋ, ಇನ್ನೊಬ್ಬರ ಹೆಸರು ಬಾಸ್. ಈ ಹೆಸರಿನಲ್ಲೇ ಅವರು ಮಾತಾಡ್ತಾ ಇದ್ರು. ಇದ್ರಲ್ಲಿ ಎಕ್ಸಾಕ್ಟ್ ಆಗಿ ಯಾವ್ದೋ ಐಟಮ್ ನ ಕದಿಯೋಕೆ ಬಾಸ್ ಒಳಗ್ ಬಂದಿರೋದು, ಅದರಿಂದಾನೇ ಆ ಗ್ಯಾಂಗ್ ನಲ್ಲಿ ಗಲಾಟೆ ಕೂಡ ಆಯ್ತು ಅಂತ ಕ್ಲೇವರ್ ಆಗಿ ಮ್ಯಾನೇಜರ್ ಏನನ್ನೋ ಹೇಳಿದ್ರೆ, ಈ ಕಡೆ ಫೆರಾನ್ ಮೆಲಿಸನ ಮೀಟ್ ಮಾಡಿ ಆ ಕಳ್ಳರು ಏನಾದ್ರು ಗೇಮ್ ಆಡ್ತಾವ್ರ ಅನ್ನೋದೇ ನನಗೆ ಡೌಟ್. ಅವರು ಹೇಳ್ದಂಗೆ ಆ ಹಾರ್ಡ್ ಡಿಸ್ಕ್ ನಲ್ಲಿ ಯಾವ್ದು ವಿಡಿಯೋ ಇಲ್ಲ. ಸುಮ್ನೆ ನಾವು ಡೈರೆಕ್ಟ್ ಆಗಿ ಬ್ಯಾಂಕ್ ನೊಳಗೆ ನುಗ್ಗಿ ಏನು ಎತ್ತ ಅಂತ ನೋಡೋಣ ಅಂತ ಅವನಂದ್ರೆ, ಲೈ ಹಾಳಾಗೋದ ಆಲೂಗೆಡ್ಡೆ, ಏನ್ ಮಾಡ್ಬೇಕಂತ ನನಗೆ ಗೊತ್ತು. ನೀನ್ ಮುಚ್ಕೊಂಡು ಪ್ರೈಮ್ ಮಿನಿಸ್ಟರ್ ಆಫೀಸ್ ಇಂದ ನಿಮ್ಗೆ ಕಳ್ಸ್ಲಿಕ್ಕೆ ಕಾಲ್ ಬಂದೈತೆ, ನೀನ್ ಸುಮ್ನೆ ಹೋಗಿ ಇಲ್ಲಿಗೆ ಸೇರ್ಕೋ ಅಂತ ಮೆಲಿಸೋ ಆ ಫೆರಾನ್ ಗೆ ಉಗಿದು ಕಳಿಸಿದ್ರೆ, ಈ ಗ್ಯಾಪ್ ನಲ್ಲೇ ಮೆಲಿಸೋ ಪಕ್ಕದ ಬಿಲ್ಡಿಂಗ್ ಗೆ ಒಂದು ಆಳನ್ನ ಕಳಿಸಿದ್ರಲ್ಲ, ಅವನು ಯಾರೋ ಅನ್ನೋ ಡೀಟೇಲ್ಸ್ ಕಂಡಿಡ್ತಾರೆ. ಅವನು ಯಾವ್ದೋ ಅಂಗಡಿಲಿ ಕೆಲಸ ಮಾಡೋನು. ಅದಲ್ಲದೆ ಇದಕ್ಕಿಂತ ಮುಂಚೆ ಮೆಲಿಸೋ ಮಿಲಿಟರಿಲಿ ಇರ್ಬೇಕಾದ್ರೆ ಮೆಲಿಸೋ ಜೊತೆ ಕೆಲಸ ಕೂಡ ಅವನು ಮಾಡೋನೆ. ಈಗ ಕರೆಂಟ್ಲಿ ಕೆಲ್ಸದಲ್ಲಿ ಇಲ್ದೇ ಇರೋರನ್ನ ಯಾಕೆ ಈ ಆಪರೇಷನ್ ಗೆ ಯೂಸ್ ಮಾಡ್ಕೊಂಡ್ರು? ಸೊ ಒಳಗಿರೋ ಕಳ್ಳನ ಮಕ್ಕಳನ್ನ ಕಾಪಾಡಲು ಈ ಸೀಕ್ರೆಟ್ ಸರ್ವಿಸ್ ನವರು ಟ್ರೈ ಮಾಡ್ತವ್ರೆ ಅಂತ ಇನ್ಸ್ಪೆಕ್ಟರ್ ಕಂಡಿಡ್ಬಿಡ್ತಾರೆ. ಆ ಕಡೆ ಫೆರಾನ್ ಆ ಸೆಕ್ರೆಟರಿನ ಮೀಟ್ ಮಾಡಿ ಆ ಡಿಟೆಕ್ಟಿವ್ ಏಜೆನ್ಸಿ ಅದರ ಬಗ್ಗೆ ಬೇಗ ವಿಚಾರಿಸಿ ಅದೇನು ಅಂತ ನನಗೆ ಹೇಳು ಅಂತ ಅವಳಿಗೆ ಹೇಳಿ ಪ್ರೈಮ್ ಮಿನಿಸ್ಟರ್ ಆಫೀಸ್ಗೆ ಫೆರಾನ್ ಕಾರ್ ನಲ್ಲಿ ಹೋಗ್ತಾ ಇದ್ರೆ, ಹಂಗೆ ಬ್ಯಾಂಕ್ ನ ಹೊರಗೆ ಬಾಸ್ ನ ಡಿಮ್ಯಾಂಡ್ ನ ಪ್ರಕಾರ ಮೆಲಿಸೋ ಒಂದು ವ್ಯಾನ್ ನ ರೆಡಿ ಮಾಡ್ತಾರೆ. ಆ ವ್ಯಾನ್ ನೆಲ್ಲ ಚೆಕ್ ಮಾಡೋಕೆ ಇಬ್ರು ಕಳ್ಳರು ವ್ಯಾನ್ ಒಳಗೆ ಹೋದ್ರೆ, ಆಕ್ಚುಲಿ ವ್ಯಾನ್ ನ ಕೆಳಗೆ ಒಂದು ಬಾಂಬ್ ನ ಫಿಕ್ಸ್ ಮಾಡೋರೆ. 6 ಜನ ಕಳ್ಳರು ಕದ್ದ ಮೆಟೀರಿಯಲ್ ಜೊತೆ ವ್ಯಾನ್ ಒಳಗೆ ಹತ್ತಿದಾಗ ಹೆಂಗೋ ಆರ್ಟಿಸ್ಟ್ ಜೊತೆನೆ ತಾನೇ ಹತ್ತಾರೆ. ವ್ಯಾನ್ ನ ಬ್ಲಾಸ್ಟ್ ಮಾಡಿಸಿ ಅವರ ಜೊತೆನೆ ಆ ಆರ್ಟಿಸ್ಟ್ ನು ಕ್ಲಿಯರ್ ಮಾಡೋ ಪ್ಲಾನ್ ಮೆಲಿಸೋದು. ಇದೇನು ಗೊತ್ತಿಲ್ಲದ ಬಾಸ್ ಒಳಗೆ ಹೀರೋ ಹತ್ರ ನಾವಿಲ್ಲಿಂದ ತಪ್ಪಿಸ್ಕೊಳ್ತೀವೇನೋ ಅಂತ ಮಾತಾಡ್ತಾ ಇದ್ರೆ, ಆಗ ಮೆಲಿಸೋ ಬಾಸ್ ಗೆ ಕಾಲ್ ಮಾಡಿ, ನೀನು ಕೇಳಿದ ಗಾಡಿನ ತರಿಸಿ 10 ನಿಮಿಷ ಆಯ್ತು, ಇನ್ನು ಯಾಕೆ ಹೊರಗ್ ಬರ್ತಾ ಇಲ್ಲ? ಯಾವಾಗ ಬರ್ತೀರಪ್ಪ? ನನಗೂ ಮನೆ ಮಠ ಇದೆಯಲ್ಲ, ನಾನು ಹೋಗ್ಬೇಕಲ್ಲ ಅಂತ ಬಾಸ್ ಹತ್ರ ಹೇಳ್ತಾ ಇದ್ರೆ, ಬಟ್ ಬಾಸ್ ಕನ್ಫ್ಯೂಷನ್ ಅಲ್ಲ ಅವ್ರೆ. ಸರಿ ಇರಿ ಸಾರ್, ಹೊರಗೆ ಬರ್ತಾ ಇರ್ತೀವಿ ಅಂತ ಮಾತಾಡ್ತಾನೆ. ಹೊರಗೆ ಸೂರ್ಯನ ಬೆಳಕನ್ನ ನೋಡಿ ಬಾಸ್ ನ ಮುಖದಲ್ಲಿ ಬ್ರೈಟ್ನೆಸ್ ಬರುತ್ತೆ. ಯಾಕೆ ಅಂತ ಗೊತ್ತಿಲ್ಲ. ಆಗ 10 ನಿಮಿಷದಲ್ಲಿ ಹೊರಗೆ ಬರ್ತೀವಿ ಸಾರ್, ಸ್ವಲ್ಪ ವೇಟ್ ಮಾಡಿ ಅಂತ ಹೇಳಿ ಬಾಸ್ ಫೋನ್ ಕಟ್ ಮಾಡಿದ್ರೆ, ಹಂಗೆ ಇನ್ನೊಂದ್ ಕಡೆ ಸೆಕ್ಯೂರಿಟಿ ಏಜೆನ್ಸಿ ಇಂದ ರಿಪೋರ್ಟ್ ಬರುತ್ತೆ. ಅದನ್ನ ಅವಳು ಫೆರಾನ್ ಗೆ ಕಳಿಸಿದ್ರೆ, ಆ ರಿಪೋರ್ಟ್ ನಲ್ಲಿ ಆ ಮಿನಿಸ್ಟರ್ ನ ಹಾರ್ಡ್ ಡಿಸ್ಕ್ ನಲ್ಲಿ ಯಾವುದೇ ವಿಡಿಯೋ ಇಲ್ಲ ಅಂತ ಇರೋದನ್ನ ನೋಡಿದ ಫೆರಾನ್, ಲೇ ತಿರ್ಗ್ಸೋ ಗಾಡಿನ ಅಂತ ಡ್ರೈವರ್ ಗೆ ಹೇಳಿದ್ರೆ, ಡ್ರೈವರ್ ಕೂಡ ವಾಪಸ್ ಬ್ಯಾಂಕ್ ಕಡೆಗೆ ಹೋಗ್ತಾನೆ. ಮತ್ತೆ ಆ ಮೆಲಿಸೋನ ಮೀಟ್ ಮಾಡಿದ ಫೆರಾನ್ ಅಲ್ಲಿ ಯಾರಿದ್ದಾರೆ ಅನ್ನೋ ಕನಿಷ್ಠ ಜ್ಞಾನನೂ ಇಲ್ದೆ ಮೆಲಿಸೋ ಹತ್ರ, ಜಿ ನಾನ್ ಹೇಳ್ದಂಗೆ ಆ ಹಾರ್ಡ್ ಡಿಸ್ಕ್ ನಲ್ಲಿ ಯಾವುದೇ ವಿಡಿಯೋ ಇಲ್ಲ, ಅವರು ನಮ್ನ ಸುಮ್ನೆ ಗುಗ್ಗು ಮಾಡೋರೆ, ಅದ್ರೊಳಗಿರೋ ಮ್ಯಾಟರ್ ಯಾವ್ದು ಅವ್ರಿಗೆ ಗೊತ್ತಿಲ್ಲ, ಸುಮ್ನೆ ಬಾಂಬ್ ಬಿಟ್ಟು ಪ್ಲಾನ್ ಮಾಡೋ ಸಾಯಿಸೋ ಅಷ್ಟು ಅವ್ರೇನ್ ವರ್ತಲ್ಲ ಅಂತ ಫೆರಾನ್ ಫುಲ್ ಜೋಶಲ್ಲಿ ಹೇಳ್ತಾ ಇದ್ರೆ, ಇದನ್ನೆಲ್ಲ ಆ ಇನ್ಸ್ಪೆಕ್ಟರ್ ಕೂಡ ಕೇಳ್ಕೊಬಿಡ್ತಾನೆ. ಫೆರಾನ್ ಮಾತಾಡಿದ್ಕೆ ಘಾಂಡಾದ ಮೆಲಿಸೋ ಅವನನ್ನ ಹಿಡಿದು ಗೋಡೆ ಗುತ್ತಿ, ಒಳ್ಳೆ ಹೊಸದಾಗಿ ಓಡಾಡೋ ಓಲೋ ಆಟೋ ತರ ಮುಖ ಇಟ್ಕೊಂಡು, ಎಲ್ಲಿ ಏನ್ ಮಾತಾಡ್ಬೇಕು ಅಂತ ನಿನ್ಗೆ ಗೊತ್ತಿಲ್ವೇನೋ, ನಿನ್ನ ಹೋಗುವಂತ ತಾನೇ ಹೇಳಿದ್ದು, ಯಾಕೋ ಬಂದು ನನಗೆ ತೊಂದರೆ ಮಾಡ್ತಾ ಇದೀಯಾ ಅಂತ ಹೆದರ್ಸ್ತಾ ಇದ್ರೆ, ಸೇಮ್ ಟೈಮ್ ನಲ್ಲಿ ಬ್ಯಾಂಕ್ ನೊಳಗಿಂದ ಹಾಸ್ಟೇಜಸ್ ಕಳ್ಳರು ಹೊರಗೆ ಬರ್ತಾರೆ. ಇಲ್ಲೇ ಒಂದು ದೊಡ್ಡ ಟ್ವಿಸ್ಟ್, ಹೊರಗೆ ಕಳ್ಳರ ತರ ಬಂದವರು ದಿಢೀರನೆ ಕೈಯಲ್ಲಿದ್ದ ವೆಪನ್ ಎಲ್ಲ ಕೆಳಗಾಕಿ, ಸ್ವಾಮಿ ನಾವು ಕಳ್ಳರಲ್ಲ, ನಮ್ಮನ್ನ ಕಾಪಾಡಿ ಅಂತ ನಾವು ಹಾಸ್ಟೇಜಸ್ ಅಂತ ಅವರು ಬೇಡ್ಕೊಂಡ್ರೆ, ಅಯ್ಯೋ ಇವರು ಹಾಸ್ಟೇಜಸ್ ಅಂದ್ರೆ ಹಂಗಾದ್ರೆ ನಿಜವಾದ ಕಳ್ಳರು ಎಲ್ಲೋದ್ರು ಅಂತ ಯೋಚಿಸ್ತಾ ಇದ್ರೆ, ಸ್ಟಾರ್ಟಿಂಗ್ ಇಂದ ಯಾವ ಟನಲ್ ಇಂದ ತಪ್ಪಿಸ್ಕೊಳ್ಬೇಕು ಅನ್ಕೊಂಡಿದ್ರು ಅದೇ ಟನಲ್ ಇಂದ 6 ಜನ ಕಳ್ಳರು ತಪ್ಪಿಸ್ಕೊಂತವ್ರೆ. ಬಿಕಾಸ್ ಸೂರ್ಯನ ಬೆಳಕನ್ನ ನೋಡಿದ್ರಲ್ಲ ಬಾಸ್, ಇದಕ್ಕಿಂತ ಮುಂಚೆ ಮಳೆ ಬೀಳ್ತಾ ಇದ್ದಿದ್ರಿಂದ ಟನಲ್ ಒಳಗೆ ನೀರು ಫೋರ್ಸ್ ಆಗಿ ಹರಿತಾ ಇತ್ತು. ಸೊ ಆಗ್ಲಿಲ್ಲ. ಈಗ ಮಳೆ ನಿಂತಿದ್ರಿಂದ ಒಳಹರಿವು ನಿಂತೋಗಿದೆ. ಸೊ ಅದ್ರಿಂದ ನೀರೊಳಗೇನೆ ಈಜಾಡ್ಕೊಂಡು 6 ಜನ ಕಳ್ಳರು ಅಲ್ಲಿಂದ ತಪ್ಪಿಸ್ಕೊಂಡ್ರೆ, ಇವರೆಲ್ಲ ತಪ್ಪಿಸ್ಕೊಂಡ ಮ್ಯಾಟರ್ ಬ್ಯಾಂಕ್ ನ ಒಳಗೆ ಬಂದ ಪೊಲೀಸ್ನವ್ರಿಗೆ ತಿಳಿಯುತ್ತೆ. ನೆಕ್ಸ್ಟ್ ಫೆರಾನ್ ಒಳಗೆ ಬಂದು ಬಾಂಬ್ ನೆಲ್ಲ ಚೆಕ್ ಮಾಡಿದ್ರೆ, ಅದು ಕೂಡ ಡಮ್ಮಿ ಬಾಂಬ್. ಏನ್ ಗುರು ಇದು, ನಮ್ಮನ್ನ ಹಿಂಗೆ ಯಾಮಾರಿಸ್ಬಿಟ್ರಲ್ಲ ಅಂತ ಫೆರಾನ್ ಯೋಚಿಸ್ತಾ ಇದ್ರೆ, ಆಗ ಫೆರಾನ್ ಅಂಡ್ ಮೆಲಿಸೋ ಟೀಮ್ ಗೆ ಒಂದು ಮೆಸೇಜ್ ಬರುತ್ತೆ ಮೊಬೈಲ್ ಗೆ. ಅದನ್ನ ಓಪನ್ ಮಾಡಿ ನೋಡಿದ್ರೆ, ಬ್ಯಾಂಕ್ ನ ಕೊಳ್ಳೆ
ಕೊಳ್ಳೆ ಹೊಡೆಯೋಕ್ ಬಂದ 6 ಜನರನ್ನ ಸೀಕ್ರೆಟ್ ಸರ್ವಿಸ್ ನವರು ತಪ್ಪಿಸ್ಕೊಳ್ಳೋಕೆ ಹೆಲ್ಪ್ ಮಾಡೋರೆ ಅನ್ನೋ ಮೆಸೇಜ್ ಅದು. ಬರೀ ಇವ್ರಿಗೆ ಮಾತ್ರ ಅಲ್ಲ, ಗೌರ್ಮೆಂಟ್ ನಲ್ಲಿರೋ ದೊಡ್ಡ ದೊಡ್ಡವ್ರಿಗೆಲ್ಲ ಮೆಸೇಜ್ ಹೋಗಿದೆ. ಈ ಮೆಸೇಜ್ ನ ಕಳಿಸಿದ್ ಯಾರು ಅಂದ್ರೆ ಒಳ್ಳೆ ಎಸ್ಟೇಟ್ ನಲ್ಲಿರೋ ಎಲೈಟ್ ಟವರ್ ಇದ್ದಂಗ ಅವನ ಇನ್ಸ್ಪೆಕ್ಟರ್. ಅವನೇನ್ ಆಲ್ರೆಡಿ ಇವ್ರು ಮಾಡಿರೋ ಹಲ್ಕಾ ಕೆಲ್ಸ ಎಲ್ಲ ಅವ್ರಿಗೆ ಗೊತ್ತಾಗಿತ್ತಲ್ಲ, ಅದ್ರಿಂದ ಅವರು ಈ ತರ ಮಾಡಿದ್ರೆ ಆ ಕಡೆ ಕಳ್ಳರು ತಪ್ಪಿಸ್ಕೊಂಡು ಹೋದ ಟೆನಲ್ ಒಳಗೆ ಹೋದ ಪೊಲೀಸ್ನವರು ಅಲ್ಲಿ ಕಳ್ಳರು ಬಟ್ಟೆ ಎಲ್ಲ ಸಿಗುತ್ತೆ. ದಟ್ ಮೀನ್ಸ್ ಕಳ್ಳರು ಆಲ್ರೆಡಿ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಹಣದ ಜೊತೆ ಅವ್ರು ಹೋಗೋರೆ. ಹೌದು, ಅವ್ರು ಹೋದ್ರು ಅಂತ ನಾವ್ ನೋಡಿದ್ರೆ ಅವರು ಟ್ರೈನ್ ನ ಹಿಡ್ಕೊಂಡು ಅವ್ರವ್ರ ಊರ್ಗೆ ಹೋಗ್ತಾವ್ರೆ. ಹಂಗೆ ಕಾಸನ್ನ ಕದ್ದು ಸೇಫ್ ಆಗಿ ಎಸ್ಕೇಪ್ ಆಗಿ ಹಂಚ್ಕೊಂಡು ಅವ್ರವ್ರ ಡೆಸ್ಟಿನೇಷನ್ ಗೆ ಹೋಗ್ತಾ ಇದ್ರೆ ಲಾಸ್ಟ್ ಅಲ್ಲಿ ಹೀರೋ ಅಂಡ್ ಬಾಸ್ ಇಬ್ರು ಕಣ್ಣಲ್ಲೇ ನಮ್ಮ ನೋದವ್ರು ಹಿಡಿಯಕ್ಕಾಗುತ್ತಾ ಅನ್ನೋ ತೋರಣೆಯಲ್ಲಿ ಹೋಗೋದನ್ನ ತೋರಿಸಿ ಮೂವಿನ ಮುಗಿಸ್ತಾರೆ. ಹಂಗೆ ಮೂವಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಇದೇ ತರ ಮೂವಿಗೋಸ್ಕರ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರಾಯರೆ. ಥ್ಯಾಂಕ್ ಯು.